ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಒಂದು ಹುಣ್ಣಿಮೆಯ ಪೂಜೆಯ ಒಂದು ರಹಸ್ಯ. ನಾನು ಹುಣ್ಣಿಮೆ ದಿನ ಹೇಗೆ ಪೂಜೆ ಮಾಡ್ತೀನಿ, ಅಭಿಷೇಕ ಹೇಗೆ ಮಾಡ್ತೀನಿ ಅಂತ ಆಗಿರ್ಬೋದು. ಆ್ಯಂಡ್ ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಶ್ರೀಧರ ಸ್ವಾಮಿ ವರದಳ್ಳಿಗೂ ಸಹಿತ ಕರ್ಕೊಂಡು ಹೋಗ್ತೀನಿ ನಿಮಗೆ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಎಸ್ಪೆಷಲಿ ಮೂನ್ ವಾಟರ್ ಚಾರ್ಜಿಂಗ್ ಅಫರ್ಮೇಷನ್ಸು ಸಹಿತ ಹೇಳ್ತೀನಿ, ಮಿಸ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬುಧವಾರ ಬಂದಿತ್ತು ಹುಣ್ಣಿಮೆ. ಸೊ ಹುಣ್ಣಿಮೆ ದಿನ ಗುರುಪೂರ್ಣಿಮೆ ಎಸ್ಪೆಷಲಿ ಆಗಿರೋದ್ರಿಂದ ಗುರುವಿನ ಬಲಕ್ಕೋಸ್ಕರ ಸ್ನಾನ ಮಾಡೋವಂಥ ಹೋಲಿ ವಾಟರಿಗೆ ಅರ್ಶಿನ ಸೇರಿಸ್ಬಿಟ್ಟು ಸ್ನಾನ ಮಾಡಿಕೊಂಡೆ. ಇದು ಹೋಲಿ ಬಾತ್ ರಿಚುವಲು. ಆ್ಯಂಡ್ ಹುಣ್ಣಿಮೆ ಪೂಜೆ 1 ಅವರ್ ಇರುತ್ತೆ. ಯಾಕಂದರೆ ಪೂರ್ತಿ ಪೂಜಾ ರೂಮ್ನ ಕ್ಲೀನ್ ಮಾಡೋದ್ರಿಂದ ಫಸ್ಟ್ ಪೂಜೆ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ನನ್ನ ಮಗಳಿಗೆ ತಿಂಡಿಗೆ ಏನು ಅವಶ್ಯಕ ಇದೆ ಅಂತ ಹೇಳ್ಕೊಂಡು ಇಡ್ಲಿ, ಇವತ್ತು ಬ್ರೇಕ್ಫಾಸ್ಟು ಇಡ್ಲಿನ ಬೇಯಕ್ಕೆ ಇಟ್ಬಿಟ್ಟು ಡೋರ್ ಪೂಜೆ ಫಸ್ಟ್ ಮಾಡಿಬಿಡ್ತೀನಿ. ಅಂದರೆ ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಮುಂಚೆನೇ ಮನೇಲಿರೋವಂಥ ಏನು ಹೊಸಲಿದೆ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ 3 ಸಲ 9 ಸಲನೂ ಹಚ್ಚಿಬಿಟ್ಟು, ಆಮೇಲೆ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಗುರುವಿನ ಬಲಕ್ಕೋಸ್ಕರ ಅರ್ಶಿನ ಊದ್ತೀನಿ ಮನೆಗೆ. ಪಾಸಿಟಿವಿಟಿ ಮನೆಗೆ ಎಂಟ್ರಿ ಆಗಲಿ ಅಂತ ಹೇಳ್ಕೊಂಡು, ಮತ್ತು ಅದೇ ರಿಮೈನಿಂಗ್ ಅರ್ಶಿನದ ವಾಟರ್ನ ಗೇಟ್ ಬಳಿ ಚೆಲ್ತೀನಿ, ಏನೇ ನೆಗೆಟಿವಿಟಿ ಇದ್ದರೂ ಹೋಗಲಿ ಅಂತ ಹೇಳ್ಕೊಂಡು. ಇದಾದಮೇಲೆ ಎವ್ರಿಡೇ ನಾನು ಮಾಡೋದು 7 o'clock ಮಿಸ್ ಮಾಡ್ದೇ ಸೂರ್ಯ ಆಜ್ಞೆ ಮಾಡ್ತೀನಿ. ಓಂ ಹ್ರೂಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ತೀನಿ. ಇದು ನನಗೆ ಇಡೀ ದಿನ ಎನರ್ಜಿ ಕೊಡೋಕ್ಕೆ, ಇಡೀ ದಿನ ನನಗೆ ಯಾವ ರೀತಿ ಏನು ಕೆಲಸ ಮಾಡಬೇಕು ಅಂತ ಕೊಡೋಕ್ಕೆ ಒಂದು ಡೈರೆಕ್ಷನ್ ಆಗಿರುತ್ತೆ. ಸೊ ಯೂಶ್ವಲಿ ಇದಾದಮೇಲೆ ನಾನು ಪೂಜೆ ಮಾಡೋಕ್ಕೆ ಹೋಗ್ತಿದ್ದೆ. ಬಟ್ ಇವತ್ತು ಹುಣ್ಣಿಮೆ ಪೂಜೆ ಆಗಿರೋದ್ರಿಂದ ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ನನ್ನ ಮಗಳಿಗೆ ಸ್ಕೂಲ್ ಕಳಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಿರೋದು. ಸೊ ಅಷ್ಟೊತ್ತಿಗಾಗಲೇ ನಾನು ಸೂರ್ಯ ನಮಸ್ಕಾರ ಮಾಡೋದ್ರೊಳಗಡೆ ನನ್ನ ಗಂಡ ಮತ್ತು ನನ್ನ ಮಗಳು ಇಬ್ಬರೂ ಎದ್ಬಿಟ್ಟು ಯೋಗ ಮತ್ತು ಬ್ರೀತಿಂಗ್ ಮಾಡ್ತಿದ್ದಾರೆ. ನನ್ನ ಮನೆಯವರು ಡೈಲಿ ಬೆಳಗ್ಗೆ ಯೋಗ ಬ್ರೀತಿಂಗ್ ಟೆಕ್ನಿಕ್ಸ್ ಒಂದು ಕ್ಲಾಸ್ ತೊಗೋತಾ ಇದ್ದಾರೆ. ಸೊ ಅವರಲ್ಲಿ ಯೋಗ ಮತ್ತು ಮೆಡಿಟೇಷನ್ ಮಾಡೋ ತನಕ ನಾನಿಲ್ಲಿ ABC ಜ್ಯೂಸಿಗೆ ಏನು ಬೇಕೋ ಅದನ್ನೆಲ್ಲದು ರೆಡಿ ಮಾಡ್ಕೊತಾ ಇರೋದು. ನಾವೆಷ್ಟೇ ಆದರೂ ಸಹಿತ ಬೆಳಗ್ಗೆ ಈ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋ ತನಕ ಇರೋ ಅರ್ಜೆನ್ಸಿ ಇರುತ್ತಲ್ಲ, ಫಾಸ್ಟಾಗೆಲ್ಲ ABC ಜ್ಯೂಸ್ ಮಾಡಿಬಿಟ್ಟು ಅವಳಿಗೆ ಇಡ್ಲಿನ ಮತ್ತು ಹನಿ ಎರಡನ್ನೂ ಸೇರಿ ಒಂದು ಪ್ಯಾಕ್ ಮಾಡಿಬಿಟ್ಟು ಇನ್ನೊಂದು ಕಡೆ ಕುಕ್ಕುಂಬರ್ನ ಇದಿಷ್ಟು ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸು ಲಂಚ್ ಸ್ಕೂಲಲ್ಲೇ ಮಾಡ್ತಾಳೆ. ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಿಬಿಟ್ಟು ಅವಳಿಗೆ ಸ್ಕೂಲಿಗೆ ಕಳಿಸ್ದೆ. ಇದಾದಮೇಲೆ ನನಗೆ ಎಷ್ಟೊಂದು ಪುರ್ಸೊತ್ತು ಸಿಗುತ್ತೆ ಪೂಜೆ ಎಲ್ಲ ಮಾಡಲಿಕ್ಕೆ. ಅದು 1 hour ಪೂಜೆ ಇವತ್ತು ತುಂಬ ಕ್ಲೀನೆಲ್ಲ ಮಾಡಬೇಕು. ಹಾಗಾಗಿ ಅವಳಿಗೆ ಸ್ಕೂಲಿಗೆ ಬ್ರೇಕ್ಫಾಸ್ಟ್ ಒಂದು ಇಡ್ಲಿ ತಿಂದುಬಿಟ್ಟು ABC ಜ್ಯೂಸ್ ಕುಡಿಸಿ ಕಳಿಸ್ದೆ ನಾನು. ಸೊ ನೆಕ್ಸ್ಟು ನಾನು ಪೂಜೆ ಮಾಡೋಕ್ಕಿಂತ ಮುಂಚೆ ನನ್ನ ಫೇವ್ರೆಟ್ ಕೆಲಸ ಮಾಡ್ತೀನಿ. ಅದೇನೆಂದರೆ ಬರ್ಡ್ಸಿಗೆಲ್ಲ ಫೀಡ್ ಮಾಡ್ತೀನಿ. ಇಡ್ಲಿ ಎಲ್ಲ ನನ್ನ ಮಗಳು 2 ಇಡ್ಲಿ ಹಾಕಿದರೆ 1 ಇಡ್ಲಿ ತಿಂದಿದ್ದು, 1 ಇಡ್ಲಿ ಹಾಗೆ ತಟ್ಟೆಲಿತ್ತು. ಅದನ್ನೆಲ್ಲ ಎಲ್ಲದನ್ನು ಗುಬ್ಬಿಗಳಿಗೆ ಪುಡಿ ಮಾಡಿ ಹಾಕ್ತೀನಿ, ಅದು ತಿಂತವೆ ಅಂತ. ಆ್ಯಂಡ್ ನಾಯಿಗೂ ಸಹಿತ ಅದು ಹಾಲು ಅನ್ನ ಊಟ ಮಾಡುತ್ತೆ. ಸೊ ಅದನ್ನು ಊಟ ಮಾಡೋಕ್ಕೆ ಕೊಟ್ಟೆ. ಇನ್ನು ಇವತ್ತು ಇಡ್ಲಿಗೆ ಚಟ್ನಿ ಮಾಡಿರಲಿಲ್ಲ, ಅವಳು ಹೋದ್ಮೇಲೆ ಸ್ಟಾರ್ಟ್ ಮಾಡ್ತಿರೋದು. ಇದು ಶೇಂಗಾ ಟೊಮೆಟೊ ಚಟ್ನಿ ಅಂತ ತುಂಬ ಈಸಿ ಮಾಡೋದು. ಶೇಂಗಾ ಹುರ್ಕೊಬಿಡಬೇಕು ಫಸ್ಟಿಗೆ. ಅದನ್ನ ಎತ್ತಿಟ್ಟಾದಮೇಲೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಜೀರಿಗೆ ಇದನ್ನು ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಆಗಿದೆ ಅಂತ ಅಂದಮೇಲೆ ಅದನ್ನು ಸಹಿತ ಈ ಮಿಕ್ಸಿಯಲ್ಲೇ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ, ಅದನ್ನು ಮಿಕ್ಸಿ ಮಾಡ್ಕೊಳಕ್ಕೆ. ದೆನ್ ಮತ್ತು ಅದೇ ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು 4 ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕಿ, ಟೊಮೆಟೊ ನಿಮಗೆ ಎಷ್ಟು ಬೇಕೋ ಅಷ್ಟು 4 ರಿಂದ 5 ಟೊಮೆಟೊ. ಜಾಸ್ತಿ ಟೊಮೆಟೊ ಇಲ್ಲ ಅಂದರೆ ಒಂದು ಚುಟ್ಕಿ ಹುಣಸೆ ಹಣ್ಣು ಇಡ್ಬೋದು. ನಾನು ಟೊಮೆಟೊ ಜಾಸ್ತಿ ಇತ್ತು, ಸೊ 5 ರಿಂದ 6 ಟೊಮೆಟೊ ಹಣ್ಣು ಹಾಕಿಬಿಟ್ಟು ಉಪ್ಪು ಹಾಕಿ ಬೇಯಕ್ಕೆ ಇಟ್ಬಿಡ್ತಿದ್ದೀನಿ ಅದನ್ನು ಫ್ರೈ ಮಾಡೋಕ್ಕೆ. ಅದು ಬೇಯ್ತಾ ಇರೋ ಟೈಮಲ್ಲೇ ಕಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಇವತ್ತು ದೇವ್ರ ಮನೆಯದು ಪೂಜೆ ಏನಿದೆ ಆ ಸಾಮಾನೆಲ್ಲ ತೊಳೆಯುವಂಥದ್ದು, ಪಾತ್ರೆ ಎಲ್ಲ ತೊಳಿಬೇಕಲ್ಲ, ದೇವ್ರ ಮನೆ ಸಾಮಾನು, ದೇವ್ರ ಮನೆಯದೆಲ್ಲ ದೀಪ ಎಲ್ಲ ತೊಳಿಬೇಕು. ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಕಾಣಿಸ್ತು ನಮ್ಮ ಮನೇಲಿ ಕ್ಯೂಟಾಗಿರೋ ಬರ್ಡು ಬನಾನಾ ತಿಂತಾಯಿದೆ. ನಾನು ಇರಬೇಕಾದ್ರೆ ತಿಂತಾಯಿದ್ದೆ, ಅಷ್ಟು ಧೈರ್ಯ ಬಂದಿದೆ ಅದಕ್ಕೆ. ಸೊ ಇದ್ರ ಪಾಡಿಗೆ ಚಟ್ನಿ ಆಗಿದೆ. ಸೊ ಲಾಸ್ಟಿಗೆ ಏನೇನು ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕಿಬಿಟ್ಟು ಕೂಲ್ ಡೌನ್ ಮಾಡೋಕ್ಕೆ, ಸ್ವಲ್ಪ ತಣ್ಣಗಾಗಬೇಕು, ಹಾಗೇನೆ ಮಿಕ್ಸಿ ಹಾಕೋಕ್ಕಾಗಲ್ಲ ಅಂತ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟೆ. ಸೊ ನೆಕ್ಸ್ಟು ಆದಷ್ಟು ನನ್ನ ಮನೆಯವ್ರಿಗೂ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಪೂಜೆ ಮಾಡಲಿಕ್ಕೆ ಬರ್ತಿರೋದು. ಸೊ ಹಿಂದಿನ ದಿನ ಎಲ್ಲ ಏರಿಸಿರೋವಂಥ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ, ಮತ್ತು ದೇವ್ರ ಮನೆಯಲ್ಲಿರೋ ಎಲ್ಲ ಐಡಲ್ಗಳು, ಎಲ್ಲ ಪೂಜಾ ಸಾಮಾನುಗಳನ್ನೆಲ್ಲ ತೆಗಿತಾ ಇದ್ದೀನಿ. ಎಲ್ಲದನ್ನು ತೊಳಿಬೇಕು, ಇವತ್ತು ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಪ್ರತಿ ಹುಣ್ಣಿಮೆನೂ, ಇದೊಂದೇ ಹುಣ್ಣಿಮೆ ಅಂತಲ್ಲ, ಪ್ರತಿ ಹುಣ್ಣಿಮೆನೂ ಮಂತ್ಲಿ ಒಂದು ಸಲ ಬರೋವಂಥ ಹುಣ್ಣಿಮೆ ದಿನ ನಾನು ಕಂಪ್ಲೀಟ್ ದೇವ್ರ ಮನೆಯಲ್ಲಿರೋವಂಥ ಎಲ್ಲದನ್ನು ಕ್ಲೀನ್ ಮಾಡ್ತೀನಿ. ಹೋದ ತಿಂಗಳು ಇಟ್ಟಿರೋವಂಥ ನೀರು ಕಳ್ಸೋದು ನೀರಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಎಲ್ಲದೂ ಚೇಂಜ್ ಮಾಡ್ತೀನಿ. ಹಾಗೆಯೇ ಇಲ್ಲೇನಾದ್ರು ಜೇಡ ಗಿಡ ಕಟ್ಟಿದೆ ಏನೇ ಆಗಿರೋ ಸಹಿತ ಅದನ್ನು ಕ್ಲೀನ್ ಮಾಡ್ತೀನಿ. ಕಂಪ್ಲೀಟ್ ಪೂಜಾ ರೂಮ್ನ ಮಂತ್ಲಿ ಒಂದು ಸಲ ಹುಣ್ಣಿಮೆ ದಿನ ಕ್ಲೀನ್ ಮಾಡಿ ಅದರೊಳಗಡೆ ರೀಪ್ಲೇಸ್ ಮಾಡ್ತೀನಿ ಹೊಸದಾಗಿ.
ಸೊ ಇದೆಲ್ಲ ನೋಡ್ಬೋದು. ಅಲ್ಲಿ ತಟ್ಟೆ ಎಲ್ಲ ಇಟ್ಟಿರ್ತೀನಿ, ಇದ್ರ ಮೇಲೆ ದೇವ್ರ ಐಡಲ್ಸು, ದೇವ್ರದ್ದು ಮೂರ್ತಿಗಳೆಲ್ಲ ಇದೇ ತಟ್ಟೆ ಮೇಲೆ ಇಟ್ಟಿರ್ತೀನಿ. ಸೊ ಅದನ್ನೆಲ್ಲದನ್ನು ಸಹಿತ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಇದು ಅಕ್ಕಿ ಒಂದು ಲೋಟದಲ್ಲಿ ಇಟ್ಟಿರ್ತೀನಿ, ಇದ್ರ ಮೇಲೆ ದೇವ್ರ ಐಡಲ್ ಇಟ್ಟಿರ್ತೀನಿ. ಆ ಅಕ್ಕಿನ ನಾನು ಡೈಲಿ ಅಂದರೆ ಇವತ್ತು ಅಥವಾ ನಾಳೆ ಅದನ್ನು ಅಡುಗೆಗೆ ಬಳಸಿಬಿಟ್ಟು ಊಟ ಮಾಡ್ತೀವಿ. ಒಂದು ತಿಂಗಳು ಅದು ದೇವ್ರ ಮನೆಯಲ್ಲೇ ಚಾರ್ಜ್ ಆಗಿರುತ್ತೆ. ಇದು ಅಕ್ಕಿ ದೇವ್ರ ಮನೆಯಲ್ಲಿ ಇಟ್ಟಿರುವಂಥ ಒಂದು ಸಿಲ್ವರ್ ಬೌಲಲ್ಲಿ ಇಟ್ಟಿರುವಂಥ ಅಕ್ಕಿ. ನೆಕ್ಸ್ಟ್ ಇದೊಂದು ಕಳಸದಲ್ಲಿ ನೀರಿಟ್ಟಿರ್ತೀನಿ, ಇಟ್ಟಿರ್ತೀನಿ, ಚಂಬಲ್ಲಿ ನೀರು, ತಾಮ್ರದ ಚಂಬಲ್ಲಿ. ಯಾವುದೇ ರೀತಿಯ ಕಾಯಿ ಏನೂ ಇಟ್ಟಿರಲ್ಲ ಕಳಸದ ಥರ, ಜಸ್ಟ್ ನೀರಷ್ಟೇ ಇಡ್ತೀನಿ. ಅದನ್ನು ಎಲ್ಲ ನಮ್ಮ ಮನೇಲಿರೋವಂಥ ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ಅದನ್ನು ಹಾಕ್ತೀನಿ. ಸೊ ಒಂದು ತಿಂಗಳಿಂದ ನಾ ಪ್ರೇ ಮಾಡಿರೋದೆಲ್ಲದು ಪ್ಲ್ಯಾಂಟ್ಸ್ಗಳಿಗೆ ಹೋಗಿ ಆ ಪ್ಲ್ಯಾಂಟ್ಸ್ಗಳು ಕೊಡೋವಂಥ ಆಕ್ಸಿಜನಿಂದ ನಮ್ಮ ಒಂದು ಎನರ್ಜೈಸ್ ಆಗಲಿ ಅಂತ ಹೇಳ್ಕೊಂಡು ನನ್ನೇ ಓನ್ ಥಿಂಕಿಂಗ್ ಅದು. ಸೊ ಅದಾದಮೇಲೆ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳೋದು, ಕಂಪ್ಲೀಟ್ ದೀಪ ಆಗಿರ್ಬೋದು, ಕಳಸದಾಗಿರ್ಬೋದು, ಯಾವ್ಯಾವ ವಸ್ತುಗಳಿದೆ ಅದಷ್ಟೂ ಸಹಿತ ನೀಟಾಗಿ ಕ್ಲೀನ್ ಮಾಡ್ತೀನಿ. ನಾನಿಲ್ಲಿ ಪೂಜಾ ಕೆಲಸ ಮಾಡೋದು ಬ್ಯುಸಿ ಇದ್ದೀನಿ ಅಂತ ಹೇಳ್ಕೊಂಡು ನಮ್ಮ ಮನೆಯವ್ರು ಅವರೇ ಈಗ ಚಟ್ನಿನ ಕೂಲ್ ಡೌನ್ ಆಗೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದನ್ನು ಮಿಕ್ಸಿ ಮಾಡ್ಕೊತಿದ್ದಾರೆ. ಸೊ ನಮ್ಮ ಮನೇಲಿ ಹೀಗೇ ಒಬ್ರಿಗೊಬ್ರು ಆರ್ಗ್ಯುಮೆಂಟು, ನೀನು ಇದೇ ಕೆಲಸ ಮಾಡ್ಬೇಕು, ನಾನು ಅದೇ ಕೆಲಸ ಮಾಡಬೇಕು ಅನ್ನೋದಿಲ್ಲ. ನಾವು ಯಾವ್ದಾರೋ ಕೆಲಸದಲ್ಲಿ ನಾನೇನಾದ್ರೂ ಬ್ಯುಸಿ ಇದ್ದರೆ ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರು ಯಾವ್ದ್ರಲ್ಲಿ ಇದ್ದರೆ ನಾನು ಹೆಲ್ಪ್ ಮಾಡ್ಕೊತೀನಿ. ಸೊ ಈ ಕಡೆ ನಾನು ದೇವ್ರ ಮನೆ ಸಾಮಾನೆಲ್ಲ ತಿಕ್ಬಿಟ್ಟು ಒರೆಸಿಡೋ ತನಕ ಅವ್ರು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿಕೊಂಡ್ರು. ಎಲ್ಲ ರೆಡಿ ಇಟ್ಟಿದ್ದೆ, ಜಸ್ಟ್ ಮಿಕ್ಸಿ ಮಾಡಿ ಒಗ್ಗರಣೆ ಹಾಕಬೇಕಾಗಿತ್ತು. ಸೊ ಅದು ಅವ್ರು ಮಾಡಿಕೊಂಡ್ರು. ಜಸ್ಟ್ ಮನೇಲಿ ಪೂಜೆ ಮಾಡೋದ್ರಿಂದ ಪಾಸಿಟಿವಿಟಿ ಬರುತ್ತೆ ಅಂತ ಹೇಳೋದಿಲ್ಲ. ಈ ಥರ ನಾವು ಕಾಮಾಗಿ ಜೀವನ ಒಂಥರ ಫ್ರೆಂಡ್ಸ್ ಆಗಿ ಜೀವನ ಮಾಡೋದ್ರಿಂದನೂ ಸಹಿತ ಪಾಸಿಟಿವಿಟಿ ಬರುತ್ತೆ. ಆ್ಯಂಡ್ ಇವತ್ತು ಲುಕ್ ಆಫ್ ದ ಡೇ ಯೆಲ್ಲೋ ಕಲರ್ ಸ್ಯಾರಿ. ಇದು ನನ್ನ ಗಂಡ ಫಸ್ಟ್ ಟೈಮ್ ನನಗೆ ಕೊಡಿಸಿರೋಂಥ ಸ್ಯಾರಿ. ಬ್ಯಾಂಗ್ಳೂರ್ ಸೋಚಲ್ಲಿ ತೊಗೊಂಡಿರುವಂಥದ್ದು ಕಾಟನ್ ಸಿಲ್ಕ್ ಸ್ಯಾರಿ ಇದು. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಗುರುಬಲಕ್ಕೆ ಯೂಸ್ ಆಗುವಂಥ ಯೆಲ್ಲೋ ಕಲರ್ ಸ್ಯಾರಿನ ವೇರ್ ಮಾಡಿರೋದು. ನೆಕ್ಸ್ಟ್ ಪೂಜೆಗೆ ಬೇಕಾಗಿರೋಂಥ ನೀರನ್ನ ಸೇರ್ತಾ ಇದ್ದೀನಿ. ಇದು ನಮ್ಮ ಮನೇಲಿರೋಂಥ ಬಾವಿನ ನಾನು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯದಲ್ಲಿ ಪ್ಲೇಸ್ ಆಗಿದೆ. ನಾ ಬರೋಕ್ಕಿಂತ ಮುಂಚೆನೇ ಇಲ್ಲಿ ಬಾವಿ ಇತ್ತು. ಸೊ ನೋಡ್ಬೋದು, ನೀರು ಅಡ್ಡಿಲ್ಲ, ಮೇಲ್ಗಡೆನೇ ಇದೆ ಸ್ವಲ್ಪ. ಸೊ ಪೂಜೆಗೆ ಫ್ರೆಶ್ ವಾಟರ್ನೇ ತೊಗೊಳ್ಳೋಣ ಅಂತ ಹೇಳ್ಕೊಂಡು, ಹೇಗೆ ದೇವಸ್ಥಾನದಲ್ಲೆಲ್ಲ ತೊಗೋತಾರೆ ಹಾಗೇ ತೊಗೊಳ್ಳೋಣ ಅಂಥೇಳಿ ಫ್ರೆಶ್ ವಾಟರ್ನ ಪೂಜೆಗೆ ಅಂತ ತೊಗೋತಿರೋದು. ಸೊ ಇದಾದಮೇಲೆ ನಾನು ದೇವರಿಗೆ ಹೂಗಳು ಮತ್ತು ತುಳಸಿ ದಳನೆಲ್ಲ ಕೀಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟು ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ತುಳಸಿಗೆ ಈ ಅರ್ಶಿನ ನೀರಲ್ಲಿ ಹಾಕಿಬಿಟ್ಟು ಅರ್ಶಿನ ನೀರನ್ನ ತುಳಸಿಗೆ ಅರ್ಪಿಸ್ಬಿಟ್ಟು ಕ್ಷಮೆ ಕೇಳಿಬಿಟ್ಟು ನಾನು ತುಳಸಿ ದಳನ ಕೀಳ್ತಾ ಇದ್ದೀನಿ, ಕ್ಷಮಿಸ್ಬಿಡು ಅಂತ ದೇವ್ರ ಹತ್ರ ಪ್ರೇ ಮಾಡಿಕೊಂಡು ಇವಾಗ ತುಳಸಿ ದಳದ ಏನಿದೆ ಅದನ್ನು ಕೀಳ್ತಾ ಇರೋದು. ಮಂಜರಿ ಅಂತ ಹೇಳ್ತಾರಲ್ಲ, ತುಳಸಿ ದಳದ ಮೇಲೆ ಹೂವು ಇರುತ್ತಲ್ಲ, ಅದು ವೆರಿ ಇಂಪಾರ್ಟೆಂಟ್. ನಾನು ಪದೇ ಹೇಳ್ತಾ ಇದ್ದೀನಿ, ಇದನ್ನು ನೀವು ತೆಗೆದ್ರೆ ಮಾತ್ರನೇ ಬ್ರಾಂಚಸ್ಗಳು ಬೆಳೀತವೆ. ನಮ್ಮಲ್ಲಿ ಹೇಗೆ ಬುಷಿಯಾಗಿ ಎಲ್ಲ ಕಡೆ ಬ್ರಾಂಚಸ್ ಬೆಳೆದಿದೆ, ಅದು ಇದೇ ರೀಸನಿಗೋಸ್ಕರ. ಆ್ಯಂಡ್ ಯಾರೋ ಕೆಲವರು ಯಾವ ಟೈಮಲ್ಲಿ ತೆಗೆದ್ರೆ ಒಳ್ಳೆಯದು ಅಂತ, ಆದಷ್ಟು ಬೆಳಗ್ಗೆ 10 ಗಂಟೆ ಒಳಗಡೆ ತೆಗೆದ್ರೆ ಒಳ್ಳೆಯದು. ಅದಕ್ಕಿಂತ ಆದಮೇಲೆ ತೆಗೆಯೋದು ಬೇಡ. ಮಾರ್ನಿಂಗ್ ಟೈಮಲ್ಲೇ ತುಳಸಿ ದಳಗಳನ್ನ ಕೀಳಬೇಕು. ಆ್ಯಂಡ್ ತುಳಸಿ ದಳನ ಕೀಳ್ಬೇಕಾದ್ರೆ ನಾನು ಯಾವಾಗಲೂ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ಚಾಂಟ್ ಮಾಡ್ಕೊತ ಕೀಳ್ತಾ ಇರ್ತೀನಿ. ಸೊ ಆ ಯಾಕಂದರೆ ವಿಷ್ಣುವಿಗೆ ತುಂಬ ಇಷ್ಟ ಅಲ್ವಾ ತುಳಸಿ, ಹಾಗಾಗಿ. ಆ್ಯಂಡ್ ನೆಕ್ಸ್ಟು ನಮ್ಮಲ್ಲಿರೋಂಥ ಪಾರಿಜಾತ ಹೂವು ತುಂಬ ಬಿಟ್ಟಿದೆ ಇವತ್ತು. ಖುಷಿ ಆಯಿತು, ಪಾರಿಜಾತ ಹೂವು ಬಿಟ್ಟಿದೆ ಅಂತ. ಲಕ್ಷ್ಮಿಗೆ ಪ್ರಿಯವಾದ ಒಂದು ಹೂವು ಅದು. ಹಾಗೆ ಬೇಕಾಗಿರೋ ಹೂಗಳನ್ನೆಲ್ಲ ಗಾರ್ಡನ್ನೇ ತೊಗೊಂಡಿರೋದು. ಇದು ನನ್ನ ಹೂವಿನ ಒಂದು ತಾಲಿ ನೋಡ್ಬೋದು. ಸ್ವಲ್ಪ ಮಲ್ಲಿಗೆ ಹೂವಿದೆ, ಪಾರಿಜಾತ ಇದೆ, ತುಳಸಿ ದಳ ಇದೆ, ಆ್ಯಂಡ್ ದಾಸವಾಳ. ದೇವ್ರ ಮನೆಯೋ ಒಂದು ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ತುಳಸಿ ಪೂಜೆ ಮಾಡ್ತೀನಿ. ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಒಂದು ದಾಸವಾಳ ಹೂನ ಏರಿಸ್ಬಿಟ್ಟು ದೇವರಿಗೆ ತುಳಸಿ ದಳಕ್ಕೆ ಒಂದು ಪ್ರದಕ್ಷಿಣೆ ಹಾಕಿಬಿಟ್ಟು ಪೂಜೆ ಮಾಡ್ತೀನಿ. ನನ್ನ ಕಡೆಯಿಂದ ಏನಾದರೂ ತಪ್ಪಾದ್ರೆ ಕ್ಷಮಿಸ್ಬಿಡಮ್ಮ ಅಂತ ಕೇಳಿಕೊಂಡು ತುಳಸಿ ಪೂಜೆ ಮಾಡಿಕೊಂಡು ನೆಕ್ಸ್ಟು ಮನೆ ಹೊರಕ್ಕಿಂತ ಮುಂಚೆ ಹೊಸಲಿಗೆ 2 ಹೂಗಳನ್ನ ಇಡ್ತೀನಿ. ಮನೆ ಮುಂದೆ ಫ್ರೆಶ್ ಹೂಗಳಿಟ್ಟರೆ ಅದು ಪ್ರಾಸ್ಪರಿಟಿ ಮತ್ತು ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗೆ ಫ್ರೆಶ್ ಫ್ಲವರ್ನ ಹೊಸಲು ಮುಂದೆ ಇಡ್ತೀನಿ. ಸೊ ಇವತ್ತು ಹುಣ್ಣಿಮೆ ಪೂಜೆ ಆಗಿರೋದ್ರಿಂದ ನಾನು ಪೂರ್ತಿ ಐಡಲ್ಸ್ ಏನಿದೆ, ಮೂರ್ತಿಗಳಾಗಿರ್ಬೋದು, ಫೋಟೋ ಫ್ರೇಮ್ಸ್ನ ಕ್ಲೀನ್ ಮಾಡ್ತೀನಿ. ಅದಕ್ಕೆ ನೀರಿಗೆ ಅರಿಶಿನ ಮತ್ತು ಗಂಧ ಮತ್ತು ಜಾವುಡು ಪೌಡರ್ ಅಂತ ಸಿಗುತ್ತೆ, ನೀವು ಪೂಜಾ ಸೆಂಟ್ರಲ್ಲಿ ಹೋದ್ರೆ ಸಿಗುತ್ತೆ, ಅದನ್ನ ಹಾಕಿಬಿಡ್ತೀನಿ ಅರೋಮಾಗೋಸ್ಕರ. ಅದನ್ನು ಹಾಕಿಬಿಟ್ಟು ಬಟ್ಟೆಯಲ್ಲಿ ತೊಳ್ಕೊಂಡು ಬಟ್ಟೆಯಲ್ಲಿ ಎಲ್ಲ ಫ್ರೇಮ್ಗಳನ್ನ ತೊಳಿತೀನಿ. ಹೀಗೆ ದೇವ್ರ ಮನೇಲಿರೋಂಥ ಪೂರ್ತಿ ಫ್ರೇಮ್ನ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಇನ್ನೇನು ಸಾಯಿಬಾಬಾನ ಫೋಟೋ ಕ್ಲೀನ್ ಮಾಡಬೇಕು ಅನ್ಬೇಕಾದ್ರೆ ಅಲ್ಲಿ ಹಲ್ಲಿ ಇತ್ತು. ಓ ಮೈ ಗಾಡ್, ನಿಮ್ಗೆ ಕಾಣಿಸ್ತಾ ಹಲ್ಲಿ ಹೋಯಿತು. ಹಲ್ಲಿ ಇದ್ದರೆ ಒಳ್ಳೆಯದು, ಅದೇನು ಕೆಟ್ಟದಲ್ಲ, ಒಳ್ಳೆಯದೇ ಶಕುನನೇ. ದೇವ್ರ ಮನೇಲಿ ಹಳ್ಳಿ ಇದ್ದರೆ ಒಳ್ಳೆಯದೇ ಅಂತ ಹೇಳ್ತಾರೆ. ಸೊ ಎಲ್ಲ ಫೋಟೋಗಳು, ದೇವ್ರ ಮನೇಲಿರೋಂಥ ಎಲ್ಲ ಫೋಟೋಗಳನ್ನೂ ಸಹಿತ ನೀಟಾಗಿ ಕ್ಲೀನ್ ಮಾಡ್ತಿದ್ದೀನಿ.
ಕಂಪ್ಲೀಟಾಗಿ ಪೂರ್ತಿ ವಾಲ್ ಆಗಿರ್ಬೋದು, ಗೋಡೆ ಆಗಿರ್ಬೋದು, ಅಲ್ಲಿರೋ ಕಬರ್ಡ್ ಎಲ್ಲದನ್ನು ಸಹಿತ ನೀಟಾಗಿ ಅದೇ ಅರ್ಶಿನ ನೀರು ಬಟ್ಟೆಯಲ್ಲಿ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಐಡಲ್ಸ್ನೂ ಸಹಿತ ಅದೇ ಅರ್ಶಿನ ನೀರಲ್ಲಿ ತೊಳಿತೀನಿ. ನಮ್ಮಲ್ಲಿರುವಂಥ ಸಾಯಿಬಾಬಾ ಐಡಲ್ ಆಗಿರ್ಬೋದು, ಯಾವ್ಯಾವ ಐಡಲ್ ಇದೆ, ಶಿವ, ಗಣಪತಿ, ಮಹಾಲಕ್ಷ್ಮಿ, ಎಲ್ಲ ಐಡಲ್ಸು, ದುರ್ಗಾದೇವಿ ಐಡಲ್ಸು ಇದೆ. ಸೊ ಅದನ್ನೆಲ್ಲದನ್ನು ಸಹಿತ ಇದೇ ಅರ್ಶಿನ ನೀರಲ್ಲಿ ತೊಳೆದಿಡ್ತೀನಿ. ಇದು ಆಮೇಲೆ ಪಂಚಾಮೃತ ಮಾಡಬೇಕು ಅಂತ ಹೇಳ್ಕೊಂಡು ಪೂರ್ತಿಯಾಗಿ ದೇವ್ರ ಮೇಲಿರುವಂಥ ಪೂರ್ತಿ ಕಬರ್ಡು ಸಹಿತ ನೀಟಾಗಿ ಕ್ಲೀನ್ ಮಾಡ್ತೀನಿ. ಜಾಡು ಗೀಡು ಇದ್ರೆ ಅದನ್ನು ಸಹಿತ ತೆಗೆದುಬಿಟ್ಟು ಕ್ಲೀನ್ ಮಾಡ್ತೀನಿ. ಈವನ್ ಡೋರ್ಗಳಿಗೆ ಹಚ್ಚಿರೋಂಥ ಹೋದ ತಿಂಗಳು ಹಚ್ಚಿದ್ದೆ ಓಂ ಮತ್ತು ಸ್ವಸ್ತಿಕ್ ಅಂತ, ಅದನ್ನು ಸಹಿತ ಕ್ಲೀನ್ ಮಾಡ್ತೀನಿ. ಸೊ ಈವನ್ ಮೇನ್ ಡೋರಲ್ಲಿ ಹಚ್ಚಿರೋಂಥ ಓಂ ಸ್ವಸ್ತಿಕ್, ಆಫೀಸ್ ರೂಮ್ ಡೋರ್ ಮುಂದೆ ಹಚ್ಚಿರ್ತೀನಿ ಓಂ ಸ್ವಸ್ತಿಕ್, ಅದನ್ನು ಸಹಿತ ಕ್ಲೀನ್ ಮಾಡ್ತೀನಿ. ಎಲ್ಲೆಲ್ಲಿ ನಾನು ಏನೇನು ಫೋಟೋ ಫ್ರೇಮ್ಸ್ ಇಟ್ಟಿರ್ತೀನಿ ಅದನ್ನೆಲ್ಲದು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಅಷ್ಟೇ ಅಲ್ಲ, ಮನೆಯಲ್ಲಿರೋ ಕಿಚನ್ನು, ಫ್ರಿಜ್ಜು, ಮನೆ ಕಿಚನಿನ ಟೈಲ್ಸ್ ಮೇಲೆ ಓಂ ಸ್ವಸ್ತಿಕ್ ಅಂತ ಬರೆದಿರ್ತೀನಿ ಹೋದ ತಿಂಗಳು, ಅದನ್ನು ಈ ಸಲ ಕ್ಲೀನ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀನಿ. ಅದಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊತಿರೋದು ಪಂಚಾಮೃತ. ಒಂದು ಅಭಿಷೇಕ ಮಾಡಲಿಕ್ಕೆ, ಒಂದು ನೈವೇದ್ಯ ಮಾಡಲಿಕ್ಕೆ ಅಂತ ಹಾಲು, ಮೊಸರು, ಹನಿ, ತುಪ್ಪ, ಸಕ್ಕರೆ ಇದಿಷ್ಟನ್ನು ಸೇರಿಸಿದ್ರೆ ಪಂಚಾಮೃತ ಆಗುತ್ತೆ. ಸೊ ನಾನು 2 ಲೋಟ ರೆಡಿ ಮಾಡ್ಕೊತೀನಿ, ಒಂದು ನೈವೇದ್ಯಕ್ಕೆ, ಒಂದು ಅಭಿಷೇಕ ಮಾಡಲಿಕ್ಕೆ ಅಂತ. ಪ್ರತಿ ಹುಣ್ಮೆನೂ ಸಹಿತ ನನ್ನ ಮನೇಲಿರುವಂಥ ಎಲ್ಲ ಐಡಲ್ಸಿಗೂ ಸಹಿತ ಪಂಚಾಮೃತ ಅಭಿಷೇಕ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಹೂವುಗಳೆಲ್ಲ ಶುದ್ಧ ಆಗಲಿ ಅಂತ ಓಂ ಶುದ್ಧಾಯ ನಮಃ ಅಂತ ಹೇಳ್ಕೊಂಡು ಹೂಗಳಿಗೆ ನೀರನ್ನ ಸಿಂಪಡಿಸ್ತೀನಿ. ಇದು ನನ್ನ ಪೂಜಾ ತಾಳಿ, ಎಲ್ಲ ನೈವೇದ್ಯಕ್ಕೆ ಇಟ್ಕೊಂಡಿರೋದು. ಇದು ಹೊಸದಾಗಿ ಮತ್ತೆ ಅಕ್ಕಿನ ತೆಗೆದಿಟ್ಟಿದ್ದೀನಿ. ಇದು ಕಳಸಕ್ಕೆ ಇಟ್ಟಿರುವಂಥ ನೀರು ಮತ್ತೆಲ್ಲ ತೊಳೆದಿಟ್ಟಿರುವಂಥ ದೀಪ ಎಲ್ಲದನ್ನು ತೊಗೊಂಡು ದೇವ್ರ ಮನೆಗೆ ಹೋಗ್ತಾ ಇರೋದು. ಸೊ ಹೀಗೆ ಪ್ರತಿ ಹುಣ್ಮೆನೂ ಸಹಿತ ನನಗೆ 1 ತಾಸು ಆಗುತ್ತೆ ಪೂರ್ತಿ ಪೂಜಾ ರೂಮ್ ಕ್ಲೀನ್ ಮಾಡಿ ದೇವ್ರ ಐಡಲೆಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಲಿಕ್ಕೆ. ಇದು ಪ್ರತಿ ಹುಣ್ಮೆನೂ ಮಾಡ್ತೀನಿ. ಇವತ್ತೊಂದೇ ದಿನ ಅಲ್ಲ, ಪ್ರತಿ ತಿಂಗಳು ಬರೋವಂಥ ಹುಣ್ಮೆಗೆ ಫಸ್ಟು ನಾನು ಕುಂಕುಮನ ಇಟ್ಕೊತೀನಿ. ರಿಂಗ್ ಫಿಂಗರಿಂದ ಕುಂಕುಮ ಇಟ್ಬಿಟ್ಟು ಅರ್ಶಿನ ಏರ್ಸ್ಕೊಂಡ್ಬಿಟ್ಟು, ಆಮೇಲೆ ಪುನುಗು ದ್ರವ್ಯ ಅಂತ ಸಿಗುತ್ತೆ ನಿಮಗೆ. ಇವಾಗ ತುಂಬ ರೀಸೆಂಟಾಗಿ ಟ್ರೆಂಡ್ ಆಗಿದೆ ಪುನುಗು ದ್ರವ್ಯ. ಇದು ನಾರಾಯಣನಿಗೆ ಸುಗಂಧ ಬರಲಿಕ್ಕೆ ಅಂತ ಯೂಸ್ ಮಾಡ್ಕೊತಿರೋಂಥ ಒಂದು ದ್ರವ್ಯ. ಅದನ್ನು ನಾವು ಹಚ್ಕೊಂಡ್ರೆ ನಮ್ಮ ಅಲ್ಲೂ ಸಹಿತ ಅದೇ ಶಕ್ತಿ, ಅದೇ ಅರೋಮಾ ಸಿಗುತ್ತೆ. ನಿಮ್ಗೆ ಯಾವ್ದಾರ ಒಂದು ಒಳ್ಳೆ ಸ್ಮೆಲ್ ನೋಡಿದ್ಕೊಳ್ಳೆ ಒಂದು ಒಳ್ಳೆ ಸ್ಮೈಲ್ ಬರುತ್ತಲ್ಲ ಫೇಸಲ್ಲಿ, ಹಾಗೇ ಅದನ್ನು ನಾನು ವಿಸ್ಟಿಗೂ ಹಾಕಿಬಿಟ್ಟು ಉಜ್ಕೊತೀನಿ. ಸೊ ದಟ್ ನನ್ನ ಇಡೀ ಬಾಡಿಯಲ್ಲಿ ಆ ಒಂದು ಅರೋಮದ ಒಂದು ಶಕ್ತಿ ಇರಲಿ ಅಂತ ಹೇಳ್ಕೊಂಡು. ಇದಾದಮೇಲೆ ದೇವ್ರ ಮನೆಯಲ್ಲಿ ಐಡಲ್ಸ್ಗಳಿಗೆ ಅಂದರೆ ಮೂರ್ತಿಗಳನ್ನ ಇಡೋಕ್ಕೆ ಕೆಳಗಡೆ ತಟ್ಟೆ ಯೂಸ್ ಮಾಡ್ತೀನಿ. ಅದಕ್ಕೆಲ್ಲದರೂ ಇದೇ ಥರ ತ್ರಿಕೋಣದಲ್ಲಿ ಸ್ಟಾರ್ ಥರ ರಂಗೋಲಿ, ಅರ್ಶಿನದಲ್ಲಿ ರಂಗೋಲಿ ಹಾಕ್ತಿರೋದು ಕಾಣಿಸ್ತಿದೆಯಾ. ಸೊ ಈ ಥರ ರಂಗೋಲಿ ಹಾಕಿಬಿಟ್ಟು ಎಲ್ಲ ಕಡೆಯೂ ಇಡ್ತೀನಿ. ಎಲ್ಲೆಲ್ಲಿ ಮೂರ್ತಿಗಳನ್ನ ಇಡಬೇಕು ಅದನ್ನು ಹಾಗೆ ಇಡೋದಿಲ್ಲ, ತಟ್ಟೆ ಮೇಲೆ ಅಥವಾ ಫ್ಲೋರ್ ಮೇಲೆ, ಈ ಥರ ತಟ್ಟೆಯ ಮೇಲೆ ಮೂರ್ತಿಗಳನ್ನ ಇಡ್ತೀನಿ. ನಾನು ಯೂಶ್ವಲಿ ಅರ್ಶಿನದಲ್ಲೇ ರಂಗೋಲಿ ಹಾಕೋದು. ಸೊ ಇವನ್ ಫ್ಲೋರ್ ಮೇಲೂ ಸಹಿತ ಎಲ್ಲಿ ದೀಪ ಇಡ್ತೀನಲ್ಲ ಅಲ್ಲೂ ಸಹಿತ ಇದೇ ರೀತಿ ಅರ್ಶಿನದಲ್ಲೇ ಸ್ಟಾರ್ ಹಾಕಿಬಿಟ್ಟು ಇಡ್ತೀನಿ. ಆ್ಯಂಡ್ ಇದು ಕಳಸ. ಈ ಕಳಸ ನಾನು ಪ್ರತಿ ತಿಂಗಳೂ ಚೇಂಜ್ ಮಾಡ್ತೀನಿ. ಅದಕ್ಕೆ ನಾನು ಈ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಳ್ಳೂರಿಗೆ ಹೋದಾಗೆಲ್ಲ ತೀರ್ಥ ಬಾಟಲ್ ಸಿಗುತ್ತಲ್ಲ, ಆ ವಾಟರ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಮನೇಲಿ ಯಾವಾಗ ವರ್ಷಕ್ಕೊಂದ್ಸಲ ಹೋಗಿರ್ತೀವಿ, ಎಲ್ಲೋ ಒಂದು ಕಡೆ ತೀರ್ಥ ಪ್ಲೇಸಿಗೆ ಹೋಗಿರ್ತೀವಿ, ಆ ವಾಟರ್ನ ಏನು ಮಾಡೋದು ಅಂತ ನೋಡ್ತಿರ್ತೀನಿ. ಅದನ್ನೂ ಸಹಿತ ಇದೇ ಕಳಸದ ವಾಟರಿಗೆ, ನಾನು ದೇವ್ರ ಮೇಲೆ ಮುಂದೆ ಇಟ್ಟು ಪೂಜೆ ಮಾಡೋವಂಥ ವಾಟರಿಗೆ ಹಾಕ್ತೀನಿ. ಆ್ಯಂಡ್ ಈ ಕಳಸಕ್ಕೆ ಓಂ ಸ್ವಸ್ತಿಕ್ ಅಂತ ಬರ್ತೀನಿ. ಸ್ವಸ್ತಿಕನ ಕುಂಕುಮದಲ್ಲಿ ಬರಿತೀನಿ, ಓಂನ ಅರ್ಶಿನದಲ್ಲಿ ಬರಿತೀನಿ. ಸ್ಟಾರ್ಟಿಂಗಲ್ಲಿ ಕಳಸ ಅಂತಂದರೆ ಅದಕ್ಕೆ ತೆಂಗಿನಕಾಯಿನೂ ಇಟ್ಬಿಟ್ಟು ಇಡ್ತಿದ್ದೆ. ಬಟ್ ಅದು ಯಾಕೋ ನಂಗೆ ಸರಿ ಹೋಗ್ತಾ ಇರಲಿಲ್ಲ. ಯಾಕಂದರೆ 1 ತಿಂಗಳು ತನಕ ಇಡಬೇಕಾದ್ರೆ ಆ ತೆಂಗಿನಕಾಯಿ ಒಡಕು ಬರೋದು ಇದೆಲ್ಲ ಆಗ್ತಿತ್ತು. ಹಾಗಾಗಿ ಜಸ್ಟ್ ನೀರನ್ನ, ತಾಮ್ರದ ನೀರು, ಯಾಕೆಂದರೆ ಪೂಜಾ ರೂಮಲ್ಲಿ ತಾಮ್ರದ ನೀರಿದ್ದರೆ ತುಂಬ ಒಳ್ಳೆಯದು, ಆಸ್ಪಿಷಿಯಸ್ ಅಂತೆ, ವಾಟರ್ ಎಲಿಮೆಂಟ್ ಇರಬೇಕು. ಹಾಗಾಗಿ ಸೊ ಅದಕ್ಕೇ ಅರ್ಶಿನ ಕುಂಕುಮನೂ ಸಹಿತ ಸೇರಿಸಿ ಇಡ್ತೀನಿ. ಇದಾದಮೇಲೆ ಪೂಜಾ ರೂಮಲ್ಲೇ ಈ ಅಕ್ಕಿನೂ ತುಂಬ ಆಸ್ಪಿಷಿಯಸ್, ಮೂನ್ ಎನರ್ಜಿನ ಮಾಡುತ್ತೆ. ಸೊ ಹಾಗಾಗಿ ಸಿಲ್ವರ್ ಲೋಟದಲ್ಲಿ ಪೂರ್ತಿ ಅಕ್ಕಿನ ತುಂಬಿಬಿಟ್ಟು ಅದಕ್ಕೂ ಸಹಿತ ಓಂ ಮತ್ತು ಸ್ವಸ್ತಿಕ್ ಎರಡನ್ನೂ ಬರೆದ್ಬಿಟ್ಟು ಇಡ್ತೀನಿ. ಇದ್ರ ಮೇಲೆ ನಾನು ದುರ್ಗಾ ಮಾತೆದು ಮತ್ತು ವೈಷ್ಣವ ದೇವಿದು ಕಾಯಿನ್ ಏನಿರುತ್ತೆ ಅದ್ರದ್ದು ಐಡಲ್ ಮೂರ್ತಿನ ಇಡೋದು. ನೆಕ್ಸ್ಟು ಅಭಿಷೇಕ ಮಾಡೋಕ್ಕಿಂತ ಮುಂಚೆನೇ ದೀಪನ ಹಚ್ಕೊತೀನಿ. ದೀಪ ಹಚ್ಚಿಬಿಟ್ಟು ಅಭಿಷೇಕ ಮಾಡೋದು. ಮೈಲಿರೋಂಥ ಮೂರ್ತಿಗಳಿಗೆ ಯಾರ್ಯಾವ ಮೂರ್ತಿ ಇದೆ ಅದ್ರ ಹೆಸರು ಹೇಳ್ಕೊಂಡು ಓಂ ಸಾಯಿರಾಮ್, ಓಂ ನಮಃ ಶಿವಾಯ, ಓಂ ದುರ್ಗಾಯ ನಮಃ ಅಂತ ಹೇಳ್ಕೊಂಡು ಅಭಿಷೇಕ ಮಾಡ್ತೀನಿ. ಸೊ ಫಸ್ಟ್ ಐಡಲ್ ಇದು ಶ್ರೀ ಸಾಯಿನಾಥ ಸ್ವಾಮಿದು ಐಡಲ್ ಇದೆ. ನಾವು ಗುರುಗಳನ್ನಾಗಿ ಅವರು ನನಗೆ ತುಂಬ ಲೈಫಲ್ಲಿ ಮಿರಾಕಲ್ ಬಂದಿದೆ. ನೀವು ಅದ್ರ ಬ್ಲಾಗ್ನ ಸಪ್ರೇಟಾಗಿ ಹಾಕಿದ್ದೀನಿ, ಬೇಕಾದ್ರೆ ನೋಡ್ಬೋದು, ಸಾಯಿಬಾಬಾ ಮಿರಾಕಲ್ ಅಂತ. ಸೊ ಸಾಯಿಬಾಬನಿಗೆ ಫಸ್ಟ್ ಗುರುವಿನ ಸ್ಥಾನದಲ್ಲಿರುವಂಥ ಶ್ರೀ ಗುರುಭ್ಯೋ ನಮಃ ಅಂತೇಳಿ, ಓಂ ಸಾಯಿರಾಮ್ ಅಂತೇಳಿ ಸಾಯಿಬಾಬಾ ಐಡಲ್ಲಿಗೆ ಫಸ್ಟು ಪಂಚಾಮೃತ ಅಭಿಷೇಕನ ಮಾಡಿಬಿಟ್ಟು ಆಮೇಲೆ ಅರ್ಶಿನ ನೀರಲ್ಲೂ ಸಹಿತ ತೊಳೆದ್ಬಿಟ್ಟು ಒರೆಸ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಇದು ಗಣಪತಿ, ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಗಣಪತಿ ಐಡಲ್ಗೂ ಸಹಿತ ಸೇಮ್ ಪಂಚಾಮೃತ ಅಭಿಷೇಕ ಮಾಡಿ ಮತ್ತೆ ಅರ್ಶಿನ ನೀರಲ್ಲೂ ಸಹಿತ ಅಭಿಷೇಕ ಮಾಡಿ ಒರೆಸ್ಬಿಟ್ಟಿರ್ತೀನಿ. ಆ್ಯಂಡ್ ಇದು ಲಿಂಗು, ನಾವು ಲಿಂಗಾಯತರಾಗಿರೋದ ಲಿಂಗ ಡೈಲಿ ನಾನು ವೇರ್ ಮಾಡೋದಿಲ್ಲ, ಬಟ್ ಅದನ್ನು ಪೂಜಾ ರೂಮಲ್ಲೇ ಇಟ್ಟು ಪೂಜೆ ಮಾಡ್ತೀನಿ. ಇದು ತಾಮ್ರದ ಲಿಂಗ. ಸೊ ಇದನ್ನು ಸಹಿತ ಅಭಿಷೇಕ ಮಾಡಿ ಎಲ್ಲ ಮೂರ್ತಿಗಳಿಗೂ ಸಹ ಸೇಮ್ ಪ್ರೊಸೆಸ್, ಎಲ್ಲದಕ್ಕೂ ಅಭಿಷೇಕ ಮಾಡಿರೋದು. ಇದು ನಮ್ಮನೆ ಕುಲದೇವತೆ ತುಳಜಾಭವಾನಿ ಐಡಲ್ನೂ ಸಹಿತ ಅಭಿಷೇಕ ಮಾಡ್ತಿರೋದು. ಇದು ದುರ್ಗಾಮಾತೆ, ಸಿಂಹದ ಮೇಲೆ ಕೂತಿರೋಂಥ ದುರ್ಗಾಮಾತೆ ಐಡಲ್ ಇದು.
ನೆಕ್ಸ್ಟ್ ಇದು ಬಸವಣ್ಣ. ಸೊ ಶಿವನ ಜೊತೆನೇ ಬಸವಣ್ಣ ಇರಲೇಬೇಕಲ್ಲ, ಸೊ ಬಸವಣ್ಣನ ಐಡಲು. ನೆಕ್ಸ್ಟ್ ಇದು ನಮ್ಮ ಊರಿನ ಗ್ರಾಮ ದೇವತೆ ಮಾರಿಕಂಬ ದೇವಿಯ ಒಂದು ಸಿಲ್ವರ್ ಕಾಯಿನು, ಅದನ್ನು ಸಹಿತ ಇಡ್ತೀನಿ ದೇವ್ರ ಮನೇಲೆ. ನೆಕ್ಸ್ಟ್ ಇದು 10 ರೂಪಾಯಿ ಕಾಯಿನಲ್ಲಿ ವೈಷ್ಣವ ದೇವಿ ಇರ್ತಾಳೆ ಗೊತ್ತಾ, ಆ ದೇವಿನೂ ಸಹಿತ ನಾನು ಈ ಅಕ್ಕಿ ಮೇಲೆ ಇಡ್ತೀನಿ. ಸೊ ಅದಾದಮೇಲೆ ನಾರಾಯಣ ಒಂದು ಸ್ಮಾಲ್ ಐಡಲ್, ಎಲ್ಲದೂ ಸಹಿತ ನನ್ನ ಕೈ ಮುಷ್ಟಿಯಲ್ಲಿ ಇರುತ್ತೆ. ಇದು ಮಹಾಲಕ್ಷ್ಮಿ, ಸಿಲ್ವರ್ ಎಲ್ಲ ಮಹಾಲಕ್ಷ್ಮಿ ಐಡಲು. ಕೈ ಮುಷ್ಟಿ ಒಡೆ ಹಿಡಿಯಷ್ಟು ಜಾಸ್ತಿ ದೊಡ್ಡದು ಇಟ್ಕೊಳಲ್ಲ, ತುಂಬ ಚಿಕ್ಕದೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಎಷ್ಟು ದೊಡ್ಡ ನೀವು ಮೂರ್ತಿನ ಇಡ್ತೀರಾ ಅಷ್ಟು ನೀವು ಅದಕ್ಕೆ ನೈವೇದ್ಯ ಮಾಡಬೇಕು, ಅಷ್ಟು ನೀವು ಅದು ಪೂಜೆ ಮಾಡಬೇಕು. ಚಿಕ್ಕದಿದ್ದರೆ ಏನೂ ತೊಂದರೆ ಇರಲ್ಲ ಮನೇಲಿ. ಸೊ ಹಾಗಾಗಿ ಮುಷ್ಟಿ ಒಳಗಡೆ ಇರುವಂಥ ಒಂದು ಮೂರ್ತಿಗಳನ್ನ ಇಡಬೇಕು ಅಂತ ಹೇಳ್ತಾರೆ. ಸೊ ನಾನು ಆದಷ್ಟು ತುಂಬ ಸಿಂಪಲ್ ಆಗಿರೋವಂಥ ಮೂರ್ತಿಗಳನ್ನ ಇಟ್ಕೊತೀನಿ. ಡೈಲಿ ಆರಾಧನೆ ಮಾಡೋವಂಥದ್ದು ಮೂರ್ತಿಗಳನ್ನ ಅಷ್ಟೇ ಇಟ್ಕೊಂಡಿನಿ. ತುಂಬ ಇಟ್ಕೊಂಡಷ್ಟು ನಮಗೆ ಮೇಂಟೆನೆನ್ಸ್ ಮಾಡೋದು ಕಷ್ಟ ಅಂತೇಳಿ ಸಾಯಿಬಾಬಾ ಇಂದ ಹಿಡಿದು ಇದು ತುಳಜಾ ಭವಾನಿ ಮತ್ತು ವೈಷ್ಣವ ದೇವಿ ಕಾಯಿನ್ನ ಅಕ್ಕಿ ಮೇಲೆ ಇಡ್ತೀನಿ. ಅದು ದುರ್ಗಾ ಮಾತೆದು. ಆ್ಯಂಡ್ ಶಿವಂದು ಮತ್ತು ಬಸವಣ್ಣ ಎಲ್ಲ ಒಂದು ತಟ್ಟೆಯಲ್ಲಿ ಇಡ್ತೀನಿ. ದುರ್ಗಾ ಮಾತೆನೂ ಸಹಿತ ಅಲ್ಲೇ ಪಕ್ಕಕ್ಕಿಟ್ಟು. ಆ್ಯಂಡ್ ನಾರಾಯಣನ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಗಣಪತಿ ಮಹಾಲಕ್ಷ್ಮಿನೂ ಸಹಿತ ಒಟ್ಟಿಗೆ ಇಡ್ತೀನಿ. ಗಣಪತಿ ಮಹಾಲಕ್ಷ್ಮಿ ಒಟ್ಟಿಗೆ ಇದ್ದರೆ ಒಳ್ಳೆಯದಂತೆ, ಹಾಗಾಗಿ ಮಹಾಗಣಪತಿ ಮತ್ತು ಮಹಾಲಕ್ಷ್ಮಿ ಐಡಲ್ ಸಿಲ್ವರ್ ಐಡಲ್ ಇದೆ, ಅದನ್ನು ಒಟ್ಟಿಗೆ ಇಡ್ತೀನಿ. ಇದಾದಮೇಲೆ ಗಂಧ, ವಿಭೂತಿ, ಅರ್ಶಿನ, ಕುಂಕುಮ ಇದೆಲ್ಲದನ್ನು ಸಹಿತ ಎಲ್ಲ ಫೋಟೋ ಫ್ರೇಮ್ಸ್ಗಳಾಗಿರ್ಬೋದು ಐಡಲ್ಸಿಗೂ ಹಾಕ್ತೀನಿ. ಅದಕ್ಕಿಂತ ಮುಂಚೆ ವಾಲ್ ಮೇಲೆ ಓಂ ಅಂತ ಅರ್ಶಿನ ಮತ್ತು ಗಂಧದಲ್ಲಿ ಬರಿತೀನಿ, ಸ್ವಸ್ತಿಕ್ ಅಂತ ಕುಂಕುಮದಲ್ಲಿ ಬರಿತೀನಿ. ಈ ಥರ ಅಷ್ಟೇ ಅಲ್ಲ, ಅದೇನು ರಂಗೋಲಿ ಹಾಕ್ತೀನಲ್ಲ ತ್ರಿಕೋನ ಥರ, ಅದನ್ನು ಸಹಿತ ಈ ಒಂದು ವಾಲಲ್ಲಿ ಪೂಜಾ ರೂಮಿನ ವಾಲಿನ ಸೆಂಟ್ರಲ್ಲಿ ಬರೆದಿರ್ತೀನಿ. ಸೊ ಇದು ಜಸ್ಟ್ ಪೂಜಾ ರೂಮಿಗೆ ಅಷ್ಟೇ ಅಲ್ಲ, ಎಲ್ಲ ಬಾಗಿಲಿಗೂ ಸಹಿತ ಓಂ ಸ್ವಸ್ತಿಕ್ ಬರಿತೀನಿ. ಸೊ ಈವನ್ ಮೇನ್ ಡೋರಿಗೂ ಸಹಿತ ಓಂ ಮತ್ತು ಸ್ವಸ್ತಿಕ್ನ ಬರಿತೀನಿ. ಸೊ ಪ್ರತಿ ತಿಂಗಳು ಸಹಿತ ಇದನ್ನು ರಿಪ್ಲೇಸ್ ಮಾಡ್ತಿರ್ತೀನಿ. ಪ್ರತಿ ತಿಂಗಳು ಹುಣ್ಣಿಮೆ ದಿನ ಚೇಂಜ್ ಮಾಡ್ತಾ ಇರ್ತೀನಿ. ಜಸ್ಟ್ ಮೇನ್ ಡೋರ್ಗಳಷ್ಟೇ ಅಲ್ಲ, ಅದೇ ಅಡುಗೆ ಮೇಲಿರುವಂಥ ಕಟ್ಟೆ ಮೇಲೂ ಸಹಿತ ಓಂ ಸ್ವಸ್ತಿಕ್. ಇಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸ್ತಾಳಲ್ಲ, ಹಾಗಾಗಿ ಇಲ್ಲೂ ಸಹಿತ ಓಂ ಸ್ವಸ್ತಿಕ್ ಬರಿತೀನಿ. Alexa, play Aditya Hridayam Stotram. All right, Aditya Hridayam Stotram by Rajalakshmi Sanjay from Jio7. ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಗರಬತ್ತಿನ ಹಚ್ಚಿಟ್ಬಿಟ್ಟು ಸಂಕಲ್ಪನ ಮಾಡ್ಕೊತೀನಿ. ಸಂಕಲ್ಪ ಮಾಡ್ಕೊಳ್ಲಿಕ್ಕೆ ಅಕ್ಷತೆನ ಸ್ವಲ್ಪ ಎಡಗೈನಲ್ಲಿ ಇಟ್ಕೊಂಡು ಅದನ್ನು ಬಲಗೈಯಲ್ಲಿ ಮುಚ್ಚಿಬಿಟ್ಟು ಎಡಗೈ ತೊಡೆ ಮೇಲೆ ಇಟ್ಬಿಟ್ಟು ನನಗೆ ಬೇಕಾಗಿರೋಂಥ ವಿಷಸ್ ಏನಿದೆ ಅದನ್ನೆಲ್ಲ ಪ್ರೆಸೆಂಟೇಷನಲ್ಲಿ ಹೇಳ್ಕೊಂಡು ಸಾರಿ ಕೇಳ್ತೀನಿ, ಥ್ಯಾಂಕ್ ಯು ಕೇಳ್ತೀನಿ, ತಪ್ಪಾರೆ ಕ್ಷಮಿಸ್ಬಿಡಪ್ಪ ಅಂತ ಕೇಳಿಬಿಟ್ಟು ಎಲ್ಲ ಐಡಲ್ಸ್ ಮೇಲೆ ಹಾಕ್ತೀನಿ. ಅದಾದಮೇಲೆ ಕೈನೂ ಸಹಿತ ತೊಳ್ಕೊತೀನಿ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ನೆಕ್ಸ್ಟ್ ಆರ್ಡರ್ ಪ್ರಕಾರ ವಿಭೂತಿ ಹಚ್ತೀನಿ, ಆಮೇಲೆ ಗಂಧ ಹಚ್ತೀನಿ, ಆಮೇಲೆ ಅರ್ಶಿನ ಹಚ್ತೀನಿ, ಆಮೇಲೆ ಕುಂಕುಮ ಹಚ್ತೀನಿ. ಎಲ್ಲ ಫೋಟೋ ಫ್ರೇಮ್ಸಿಗೆ ಎಲ್ಲ ಐಡಲ್ಗಳಿಗೂ ಸಹಿತ ಕುಂಕುಮ ಅರ್ಶಿನ ಹಚ್ಕೊತಾ ಹೋಗ್ತೀನಿ. ಸೊ ಇದಾದಮೇಲೆ ಮಾಮೂಲಿ ಎಲ್ಲ ದೇವರುಗಳಿಗೂ ಹೂಗಳನ್ನ ಏರಿಸ್ಬಿಟ್ಟು ಗಂಟೆ ಬಾರಿಸಿ ಆಮೇಲೆ ಉದ್ದಿನ ಕಡ್ಡಿಯಿಂದ ಎಲ್ಲ ದೇವರ ಹೆಸರುಗಳನ್ನ ಓಂ ಸಾಯಿರಾಮ್, ಓಂ ದುರ್ಗಾಯ ನಮಃ, ಓಂ ನಮೋ ನಾರಾಯಣಾಯ, ಓಂ ಶ್ರೀಂ ನಮಃ ಅಂತ ಯಾವ್ಯಾವ ಐಡಲ್ನ ನೋಡ್ತಾ ಇರ್ತೀನಿ ಆ ಮಂತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡಿ ನೈವೇದ್ಯ, ಇವತ್ತು ಪಂಚಾಮೃತ ಅಭಿಷೇಕನೇ ನೈವೇದ್ಯ ಮಾಡ್ತಾ ಇರೋದು. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪ್ರತಿ ಹುಣ್ಣಿಮೆಗೂ ಸಹಿತ ನಮ್ಮ ಮನೇಲಿ ತೆಂಗಿನಕಾಯಿನ ಹೊಡಿತೀನಿ. ಸೊ ದಿನವಿಡೀ ತೆಂಗಿನಕಾಯಿನ ಹೊಡೆಯಲ್ಲ, ತಿಂಗಳಿಗೆ ಒಂದು ಸಲ ಅಂತೂ ಮಿಸ್ ಮಾಡೋದೇ ಇಲ್ಲ. ದೇವಸ್ಥಾನದಲ್ಲಿ ಹೇಗೆ ತೆಂಗಿನಕಾಯಿನ ಹೊಡೆದ್ಬಿಟ್ಟು ನೈವೇದ್ಯ ಮಾಡ್ತೀವೋ ಹಾಗೆಯೇ ಹುಣ್ಣಿಮೆ ದಿನ ನಾನು ದೊಡ್ಡ ಪೂಜೆ ಅಂತ ಹೇಳ್ಕೊಂಡು ಕಾಯಿನ ಹೊಡೆದ್ಬಿಟ್ಟು ನೈವೇದ್ಯ ಮಾಡ್ತಿರೋದು. ಆ್ಯಕ್ಚುಲಿ ತೆಂಗಿನಕಾಯಿ ತುಂಬ ಶ್ರೇಷ್ಠ ದೇವರಿಗೆ ಅರ್ಪಿಸಿದ್ರೆ, ಹಾಗಾಗಿ ಸೊ ಇದನ್ನು ಜಸ್ಟ್ ಇವತ್ತೊಂದೇ ದಿನ ಅಲ್ಲ, ಪ್ರತಿ ಹುಣ್ಣಿಮೆನೂ ಸಹಿತ ಮಾಡ್ತೀನಿ. ನೆಕ್ಸ್ಟ್ ನಾಳೆಯಿಂದ ಜಸ್ಟ್ ಹೂಗಳನ್ನ ತೆಗಿತೀನಿ, ಹೂಗಳನ್ನ ಏರಿಸ್ಬಿಟ್ಟು ಆರತಿ ಮಾಡೋದಷ್ಟೇ ಇಟ್ಕೊತೀನಿ. ಸೊ ನೆಕ್ಸ್ಟ್ ಅಫರ್ಮೇಷನ್ಸ್ ಬರೋಕ್ಕಿಂತ ಮುಂಚೆ ಮೆಡಿಟೇಷನ್ 10 ಸಲ ಕೌಂಟ್ ಮಾಡ್ತೀನಿ. ಇನ್ಹೇಲ್ ಎಕ್ಸೇಲ್ ಅಂತ ಹೇಳ್ಕೊಂಡು ಉಸಿರಾಟನ ನಾನು ಕೌಂಟ್ ಮಾಡಿ ವಿಷನ್ ಮಾಡ್ಕೊತೀನಿ. ನನಗೆ ಏನು ಲೈಫಲ್ಲಿ ಬೇಕು, ಎಷ್ಟು ಖುಷಿಯಾಗಿದ್ದೀನಿ, ಎಷ್ಟು ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊಂಡು ವಿಜುವಲೈಸೇಷನ್ ಮಾಡಿಕೊಂಡು ಇವತ್ತು 108 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತೇಳಿ ಗುರುಪೂರ್ಣಿಮಾ ಇರೋದ್ರಿಂದ ಆ ಮಂತ್ರನ 108 ಸಲ ಹೇಳಿಬಿಟ್ಟು ಅದಾದಮೇಲೆ ಅಫರ್ಮೇಷನ್ಸ್ ಬರಿತಾ ಇದ್ದೀನಿ. ಅಫರ್ಮೇಷನ್ಸ್ನ ಲಾಸ್ಟ್ ವ್ಲಾಗಲ್ಲ ಹೇಳಿದ್ದೀನಿ, ಎಲ್ಲ ಪ್ರೆಸೆಂಟೇಷನಲ್ಲೇ ಬರೆಯೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರಿಬೋದು. 369 ಅಂತ 3 ಟೈಮ್ಸು 6 ಟೈಮ್ಸು 9 ಟೈಮ್ಸು ಬರಿಬೋದು, ಇಲ್ಲ 11 ಟೈಮ್ಸು ಸೇಮ್ ಅಫರ್ಮೇಷನ್ಸ್ನ ಪ್ರತಿದಿನವೂ ಬರಿಬೋದು. ನಾನು 11 ಅಫರ್ಮೇಷನ್ಸ್ನ ಪ್ರತಿದಿನ ಒಂದು ಸಲ ಬರಿತೀನಿ. ಸೊ ಅದಾದಮೇಲೆ ಉದ್ದಿನ ಕಡೆನ ಪ್ರತಿಯೊಂದು ಕಾರ್ನರಿಗೂ ಓಂ ಹಂ ಹನುಮತೆ ನಮಃ ಅಂತ ಹೇಳ್ಕೊಂಡು ಹನುಮನ್ ಶಕ್ತಿ ಗಾಳಿಯಲ್ಲಿ ಪವನ ಪುತ್ರ, ಸೊ ಹನುಮನ್ ಶಕ್ತಿ ಎಲ್ಲ ಕಡೆನೂ ಆವರಿಸಲಿ ಅಂತ ಹೇಳ್ಕೊಂಡು ಓಂ ಹನುಮತೆ ನಮಃ ಅಂತ ಹೇಳ್ಕೊಂಡು ಪ್ರತಿಯೊಂದು ಕಾರ್ನರಿಗೂ ಆಗಿರ್ಬೋದು ತುಳಸಿ ದೇವಿಗೂ ಸಹಿತ ತೋರಿಸ್ಬಿಟ್ಟು ಅಂದರೆ ಆರತಿ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ನೆಕ್ಸ್ಟ್ ಇವತ್ತು ಹುಣ್ಣಿಮೆ ಆಗಿರೋದು ಜಸ್ಟ್ ತುಪ್ಪದ ಆರತಿ ಅಷ್ಟೇ ಮಾಡೋದಿಲ್ಲ, ಕರ್ಪೂರದ ಆರತಿನೂ ಸಹಿತ ಮಾಡ್ತೀನಿ. ಆರತಿ ಮಾಡಬೇಕಾದ್ರೆ ಆಯಾ ದೇವರ ಹೆಸರು ಹೇಳ್ಕೊತೀನಿ. ಓಂ ಸದ್ಗುರು ಶ್ರೀಧರಾಯ ನಮಃ, ಓಂ ನಮ ಸಾಯಿರಾಮ್, ಓಂ ನಮಃ ಶಿವಾಯ, ಓಂ ಪಾರ್ವತಿ ಪರಮೇಶ್ವರಾಯ ನಮಃ, ಓಂ ದುರ್ಗಾಯ ನಮಃ, ಓಂ ನಮೋ ನಾರಾಯಣಾಯ, ಓಂ ಶ್ರೀಂ ನಮಃ, ಓಂ ಶಾರದಾಂಬ ದೇವಿ ನಮೋಸ್ತುತೆ, ಓಂ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನಮೋಸ್ತುತೆ,
ಓಂ ಹಂ ಹನುಮತೆ ನಮಃ, ಹರೇ ಕೃಷ್ಣ ಹರೇ ರಾಮ ಅಂತ ಹೇಳ್ಕೊಂಡು ಪ್ರತಿಯೊಂದು ಕಾರ್ನರಲ್ಲೂ ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಮೈಲಿ ಪಾಸಿಟಿವಿಟಿ, ನಾವು ಹೇಳ್ತಾ ಇರೋ ಮಂತ್ರ ಆ ಒಂದು ಅಗ್ನಿ ಜೊತೆ ಸೇರಿಕೊಂಡು ಪಾಸಿಟಿವಿಟಿ ಎಲ್ಲ ಕಾರ್ನರಿಗೂ ಸಹಿತ ಸೇರ್ಕೊಳುತ್ತೆ. ಆದಮೇಲೆ ಆರತಿ ಮಾಡಬೇಕಾದ್ರೆ ನನಗೆ ಸಾಯಿಬಾಬಾನಿಂದ ರೋಸ್ ಹೂ ಬಿತ್ತಿದ್ದು ಕಾಣಿಸ್ತು. ಸೊ ಪ್ರಸಾದ ಅಂತ ಹೇಳ್ಕೊಂಡು ಅದನ್ನು ಮುಡ್ಕೊತಿರೋದು. ಅದಾದಮೇಲೆ ಏನು ತೀರ್ಥ ಏನಿದೆ ನೈವೇದ್ಯಕ್ಕೆ ಮಾಡಿರುವಂಥ ಪಂಚಾಮೃತ ತೀರ್ಥನ ಮತ್ತು ಸಿಲ್ವರ್ ಬಾಲಲ್ಲಿರುವಂಥ ವಾಟರ್ ತೀರ್ಥನ ತೊಗೋತಿರೋದು. ಇದು ಲಾಸ್ಟ್ ನನ್ನ ಒಂದು ಪೂಜೆ ಮುಗೀತು ಅನ್ನೋ ಟೈಮಲ್ಲಿ ನಾನು ತೀರ್ಥನ ಸೇವಿಸ್ತೀನಿ. ಆ್ಯಂಡ್ ಅಭಿಷೇಕ ಮಾಡಿರುವಂಥ ಹಾಲನ್ನ ಸ್ವಲ್ಪ ತೆಂಗಿನ ಮರಕ್ಕೆ, ಕಲ್ಪವೃಕ್ಷ ಅಲ್ವಾ, ಹಾಗಾಗಿ ತೆಂಗಿನ ಮರಕ್ಕೆ ಸ್ವಲ್ಪ ಹಾಕಿಬಿಟ್ಟು ಇನ್ನು ಉಳಿದಿದ್ದನ್ನು ನಾಯಿಗೆ ಹಾಕ್ತಾ ಇರೋದು. ಸೊ ಪ್ರಾಣಿಗಳಲ್ಲೇ ದೇವ್ರು ಇರ್ತಾರಂತೆ. ಸೊ ಪ್ರಾಣಿಗಳು ತಿಂದಷ್ಟು ನಮಗೆ ಅಷ್ಟು ಒಳ್ಳೆಯದಾಗುತ್ತೆ, ಅದು ನಮಗೆ ಹರಿಸ್ತಾವಂತೆ ಒಳ್ಳೆಯದಾಗಲಿ ಅಂತ. ಹಾಗಾಗಿ ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಮಾಡ್ತಾಯಿಲ್ಲ, ಜಸ್ಟ್ ABC ಜ್ಯೂಸ್ ಕೊಟ್ಬಿಟ್ಟು ಒಂದು ಆರೆಂಜ್ ತಿಂತಾಯಿದ್ದೀನಿ. ಯಾಕೆಂದರೆ ನಾನು ಗುರುಪೂರ್ಣಿಮೆ ಆಗಿರೋದ್ರಿಂದ ಡೈರೆಕ್ಟಾಗಿ ವರದಳ್ಳಿಗೆ ಹೋಗಿಬಿಟ್ಟು ಅಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ, ಪೂಜೆ ಆಗಿ 5 ನಿಮಿಷ ಆಗಿಲ್ಲ, ಎಲ್ಲ ಗುಬ್ಬಿಗಳು ಮನೆ ಮುಂದೆ ಅಂಗಳದಲ್ಲಿ ಬಂದು ತಿಂತಾ ಇದ್ದಾವೆ. ಇದೇ ಅಲ್ವಾ ದೇವ್ರು ನಮಗೆ ಕೊಟ್ಟಿರೋಂಥ ಸೂಚನೆ. ಹೌದು, ನೀನು ಮಾಡಿದೆಯಾ, ನಂಗೆ ಖುಷಿಯಾಗಿದೆ ಅಂತೇಳಿ ಪುಟ್ಟ ಪುಟ್ಟ ಗುಬ್ಬಿಗಳು ಮನೆ ಮುಂದೆ ಬಂದಿದೆ. ಸೊ ಇದಾದಮೇಲೆ ಗುರುಪೂರ್ಣಿಮೆ ಆಗಿರೋದ್ರಿಂದ ಇವತ್ತು ನಾನು ವರದಳ್ಳಿಗೆ ಹೋಗ್ತಾ ಇರೋದು. ವರದಳ್ಳಿಯಿಂದ ನಮ್ಮ ಸಾಗರದಿಂದ ಜಸ್ಟ್ 8-9 ಕಿಲೋಮೀಟ್ರ್ ಇದೆ. ಅಲ್ಲಿ ಸದ್ಗುರು ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ. ಸೊ ತುಂಬ ಪವರ್ಫುಲ್ ಮಿರಾಕಲ್ ಆಗಿರುವಂಥ ಒಂದು ಪವಾಡ ಪುರುಷ ಅಂತಲೇ ಹೇಳ್ಬೋದು ಸದ್ಗುರು ಶ್ರೀಧರ ಸ್ವಾಮಿಗಳು. ಈ ಕಡೆ ಮಲೆನಾಡು ಜನಕ್ಕೆ ಗೊತ್ತಿರುತ್ತೆ, ಆ ಕಡೆ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಜಸ್ಟ್ ಹೇಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿದ್ದಾರೋ ಹಾಗೆಯೇ ಇಲ್ಲೂ ಸಹಿತ ಸದ್ಗುರು ಶ್ರೀಧರ ಸ್ವಾಮಿಗಳು, ಅಲ್ಲೂ ಸಹಿತ ನಮಗೆ ಮಂತ್ರಾಕ್ಷತೆ ಸಿಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಅವ್ರು ಅಲ್ಲೇ ಇದ್ದು ಲೀನರಾಗಿದ್ದಾರೆ. ಅಂದರೆ ಸಾಯಿಬಾಬಂದು ಹೇಗೆ ಸಮಾಧಿ ಶಿರಡಿಯಲ್ಲಿದೆಯೋ ಹಾಗೆಯೇ ಶ್ರೀಧರ ಸ್ವಾಮಿಗಳ ಸಮಾಧಿ ಸಹಿತ ಇದೇ ಆಶ್ರಮದಲ್ಲಿದೆ. ನಮಗೆ ಕಂಪ್ಲೀಟಾಗಿ ಒಂದು ಗುರು ಈ ಒಂದು ಏರಿಯಾಗಿರ್ಬೋದು ಎಷ್ಟೊಂದು ಪವಾಡಗಳನ್ನ ಮಾಡಿರುವಂಥದ್ದು, ಈ ಶಕ್ತಿಯೊಂದು ಕೊಟ್ಟಿರುವಂಥದ್ದು ಒಂದು ಗುರುಗಳು ಸದ್ಗುರು ಶ್ರೀಧರ ಸ್ವಾಮಿಗಳು. ಅವ್ರದ್ದು ಮಿರಾಕಲ್ ಏನಂದರೆ ಅಲ್ಲಿ ನಿರಂತರವಾಗಿ ಹರಿತಾ ಇರುವಂಥ ಒಂದು ತೀರ್ಥ. ಆ ತೀರ್ಥ ಯಾವಾಗಲೂ ಬೇಸಿಗೆ ಇರಲಿ ಅಥವಾ ಮಳೆಗಾಲ ಇರಲಿ ಹರಿತಾನೇ ಇರುತ್ತೆ. ಅದನ್ನ ಕುಡಿದ್ರೆ ನಮಗೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ. ಚರ್ಮ ರೋಗಗಳಿರ್ಬೋದು, ಕೆಮ್ಮು, ಥಂಡಿ, ತಲೆನೋವು ಎಷ್ಟೋ ಜನಕ್ಕೆ ಕಡಿಮೆ ಆಗಿದೆ. ಈವನ್ ಮಂಡಿ ನೋವು ಏನೇ ಇದ್ರೂ ಸಹಿತ ಆ ನೀರಲ್ಲಿ ಸ್ನಾನ ಮಾಡಿದರೆ, ಆ ನೀರನ್ನ ಕುಡಿದ್ರೆ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಹೋಗ್ಬೇಕಾದ್ರೆ ಗೊತ್ತಾಯಿತು ನೋಡಿ, 3-4 ಕಿಲೋಮೀಟ್ರ್ ಹಿಂದ್ಗಡೆಯಿಂದನೇ ಇಷ್ಟೊಂದು ಕಾರ್ ಪಾರ್ಕಿಂಗ್ ಇದೆ. ಇದೇ ಕಾರಣಕ್ಕೆ ನಾವು ಕಾರಲ್ಲಿ ಬಂದಿಲ್ಲ. ನಮ್ಮ ಮನೇಲಿ ಕಾರ್ ಇದ್ದರೂ ನಾವು ಕಾರಲ್ಲಿ ಯಾಕೆ ಬಂದಿಲ್ಲ ಅಂದರೆ ಸ್ಮಾರ್ಟಾಗಿ ಯೋಚನೆ ಮಾಡಿದೆ. ಇವತ್ತು ರಶ್ ಇರುತ್ತೆ, ಕಾರ್ನ ಇಟ್ಬಿಟ್ಟು ತುಂಬ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಸ್ಕೂಟಿ ಇದ್ದರೆ ಪೂರ್ತಿ ಎಂಟ್ರೆನ್ಸ್ ತನಕ ಒಳಗಡೆನೇ ಹೋಗ್ಬಿಡ್ಬೋದು. ಹಾಗಾಗಿ ಇವತ್ತು ಕಾರ್ನ ಬಿಟ್ಬಿಟ್ಟು ಮಳೆ ಇದ್ರೂ ಅಡ್ಡಿಲ್ಲ, ಮಳೆ ನೆನೆದ್ರೂ ಅಡ್ಡಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದು ಒಳ್ಳೇದಾಯಿತು. 2-3 ಕಿಲೋಮೀಟ್ರಷ್ಟು ಕಾರ್ ನಿಂತಿದ್ದಾವೆ. ಯಾರಾದರೂ ಶ್ರೀಧರ ಸ್ವಾಮಿಗೆ ಇವತ್ತಿನ ದಿನ ಬಂದಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಕಾರ್ ನಿಲ್ಲಿಸ್ಬಿಟ್ಟು ಎಷ್ಟು ದೂರ 3-4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿರೋವಂಥ ಅವಸ್ಥೆ ಆಗಿರುತ್ತೆ ಅಂತ. ಸೊ ಇದು ನಮ್ಮ ಸದ್ಗುರು ಶ್ರೀಧರ ಸ್ವಾಮಿಗಳ ಬೆಟ್ಟ. ನೋಡಿದ್ರೇ ಸಾಕು, ಇಲ್ಲಿ ಬಂದ್ರೇ ಸಾಕು, ಒಂಥರ ಮನಸ್ಸು ಶಾಂತ ಆಗುತ್ತೆ, ಪೀಸ್ಫುಲ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಮಗೆ ಮನಸ್ಸಲ್ಲಿ ಏನೇ ವರೀಸ್ ಇರಲಿ, ಟೆನ್ಷನ್ ಇದ್ರಿ ಎಲ್ಲದು ಹೋಯಿತು ಅಂತ ಅನ್ನೋಷ್ಟು ಮಟ್ಟಿಗೆ ಶಾಂತವಾಗಿರುವಂಥ ವಾತಾವರಣ. ಆ್ಯಕ್ಚುಲಿ ನೀವು ರಶ್ ಇಲ್ದಾಗ ಬಂದರೆ ಅಂತೂ ತುಂಬ ಪೀಸ್ಫುಲ್ ಆಗಿರುತ್ತೆ ಈ ಒಂದು ಪ್ಲೇಸು. ಇವತ್ತು ಗುರುಪೂರ್ಣಿಮೆ ಗೊತ್ತಲ್ಲ, ಗುರುವಿನ ಒಂದು ಹಬ್ಬ. ಹಾಗಾಗಿಯೇ ಎಲ್ಲ ಕಡೆ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ದಾರೆ. ಜಸ್ಟ್ ನಮ್ಮ ಊರಿನವ್ರು ಅಷ್ಟೇ ಬಂದಿಲ್ಲ, ಬೇರೆ ಸ್ಟೇಟ್ಗಳಿಂದ ಎಲ್ಲ ಕಡೆಯಿಂದಲೂ ಬಂದಿರೋದ್ರಿಂದ ತುಂಬ ರಶ್ ಇದೆ. ಹಾಗಾಗಿ ಸ್ವಲ್ಪ ಎಲ್ಲ ಗಡಿಬಿಡಿ ಇದೆ. ಬಟ್ ದಿಸ್ ಪ್ಲೇಸ್ ಈಸ್ ವೆರಿ ಬ್ಯೂಟಿಫುಲ್. ನಾನು ಇದಕ್ಕೆ ಅಕ್ಕಿ ಮತ್ತು ತೊಗರಿಬೇಳೆ ಮತ್ತು ಬೆಲ್ಲನ ಇವತ್ತು ದಾನ ಆಗಿ ಕೊಡ್ತಾಯಿದ್ದೆ. ಗುರುಪೂರ್ಣಿಮೆ ಆಗಿರೋದು ದಾನ ಮಾಡಿರೋ ಒಳ್ಳೆಯದು ಅಂತ ಬೆಲ್ಲ ಮತ್ತು ತೊಗರಿಬೇಳೆನ ದಾನ ಮಾಡಿ ಕೊಟ್ಟೆ. ಸೊ ನಾ ಹೇಳ್ತಾ ಇದ್ನಲ್ಲ, ತೀರ್ಥ ಅಂತ ಇದೆ, ಯಾವಾಗಲೂ ನಿರಂತರವಾಗಿ ಇರ್ತಾ ಇರೋವಂಥ ಶ್ರೀಧರ ತೀರ್ಥ. ಒಂಥರ ಇಮ್ಯುನಿಟಿ ತೀರ್ಥ ಅಂತಲೇ ಹೇಳ್ಬೋದು. ಈ ತೀರ್ಥ ತೊಗೊಂಡ್ರೆ ನಮಗೆ ಯಾವ ರೋಗನೂ ಬರಲ್ಲ, ರೋಗ ಇದ್ದಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಪವಾಡ ಮಿರಾಕಲ್ಸ್ ಆಗಿದೆ. ಇಲ್ಲಿ ಬಂದಿರೋರ ಕತೆ ಕೇಳಿದ್ರೆ ಸಾಕು, ಅಷ್ಟೊಂದು ಪವಾಡಗಳಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಲೈಫಲ್ಲೂ ಸಹಿತ ನನಗೆ ನನ್ನ ಗಂಡ ಸಿಕ್ಕಿರೋದಕ್ಕೆ ಕಾರಣನೇ ಇಲ್ಲಿ ನಾ ಡೈಲಿನೂ ಹತ್ಕೊಂಡು ಪ್ರತಿ ಗುರುವಾರ ಮಿಸ್ ಮಾಡ್ತೇನೆ, ಹತ್ಕೊಂಡು ಬಂದು ಬೇಡ್ಕೊತಿದ್ದೆ ಒಳ್ಳೆ ಗಂಡ ಸಿಗಲಿ ಅಂತ. ದೇವರ ಮಹಿಮೇನೋ ದೇವರ ಪವಾಡನೋ ಏನೋ ನನಗೆ ಅಷ್ಟೇ ಅಚ್ಚುಕಟ್ಟವಾಗಿರುವಂಥ ದೇವ್ರ ಗುಣಗಳಿರುವಂಥ ಒಂದು ಪೇಷನ್ಸ್ ಇರುವಂಥ ಗಂಡ ಸಿಕ್ಕಿರೋದು. ಆ್ಯಂಡ್ ಆಶ್ರಮಕ್ಕೆ ಹತ್ತಲಿಕ್ಕೆ ಒಂದು 300 ಮೆಟ್ಲುಗಳಿದೆ. ಇದು 300 ಸ್ಟೆಪ್ಸ್. ಈ 300 ಮೆಟ್ಲು ಹತ್ಕೊಂಡ್ಬಿಟ್ಟು ನಾವು ಹೋಗಬೇಕು. ಪ್ರತಿ ಗುರುವಾರ ಹೀಗೇ ನಾನು ಹತ್ಕೊಂಡು ಹೋಗ್ತಿದ್ದೆ, ಒಳ್ಳೆ ಗಂಡ ಸಿಗಲಿ ಅಂತ. ಅದ್ರದ್ದೇ ಒಂದು ಸಪ್ರೇಟ್ ಒಂದು ಶ್ರೀಧರ ಸ್ವಾಮಿಗಳ ಪವಾಡದ ಅಂತ ಹೇಳಿ ಒಂದು ವ್ಲಾಗ್ ಮಾಡಿದ್ದೀನಿ, ನೋಡಿರ್ಬೋದು, ಗುರುವಿನ ಮಹಿಮೆ ಅಂತ ಹೇಳ್ಕೊಂಡು. ಆ ವ್ಲಾಗಲ್ಲಿ ನೀವು ನೋಡಿರ್ತೀರ ನನ್ನ ಸ್ಟೋರಿನ. ಸೊ ಇವತ್ತು ತುಂಬ ರಶ್ ಇದೆ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಮ್ಮನೂ ಸಹಿತ ಆ ಕಡೆಯಿಂದ ಬಂದಿದ್ದಾರೆ. ಅವ್ರ ಸ್ಕೂಟಿಯಲ್ಲಿ ಬಂದು ಜಾಯ್ನ್ ಆಗಿ ಅವ್ರ ದರ್ಶನ ಮುಗಿಸ್ಕೊಂಡು ಬಂದು ನಿಂತಿದ್ದಾರೆ. ಇವಾಗ ನಾವು ಲೇಟ್ ಆಗಿತ್ತು ಸ್ವಲ್ಪ, ಸೊ ಹಾಗೆ ಇವಾಗ ನಾವು ದರ್ಶನ ಮಾಡಲಿಕ್ಕೆ ಹೋಗ್ತಾ ಇರೋದು. ಸೊ ಇದೇ ವರದಲ್ಲಿ ಶ್ರೀ ಸದ್ಗುರು ಶ್ರೀಧರ ಸ್ವಾಮಿಗಳ ಮಠ. ಸೊ ಇಲ್ಲೇ ಅವರು ಲೀನರಾಗಿರೋವಂಥದ್ದು.
ಆ್ಯಂಡ್ ಹೇಳ್ತಾರಲ್ಲ ಗುರುಬಲ ಇದ್ದರೆ ನಿಮಗೆ ಮನೆ ಮಕ್ಕಳು ಒಳ್ಳೆ ಮದುವೆ ಎಲ್ಲದೂ ಚೆನ್ನಾಗಾಗತ್ತೆ ಅಂತ. ಹಾಗೇ ಆಗಿದೆ ನನ್ನ ಲೈಫಲ್ಲಿ ಸಹಿತ. ನಾನು ಯಾವಾಗ ಪ್ರತಿ ತಿಂಗಳಿಗೆ ಒಂದ್ಸಲ ಅಂತೂ ಮಿಸ್ ಮಾಡಲ್ಲ. ಅಟ್ಲೀಸ್ಟ್ ಮದುವೆಗಿಂತ ಮುಂಚೆ ಅಂತೂ ಪ್ರತಿ ವಾರ ಬರ್ತಿದ್ದೆ. ಅದೇ ಕಾರಣಕ್ಕೇನೋ ನನ್ನ ಮದುವೆ ಒಳ್ಳೆ ಕಡೆ ಆಗಿದೆ. ಆ್ಯಂಡ್ ಮಗು ಆಗಲಿ ಅಂತ ಬೇಡ್ಕೊಂಡಾಗಲೂ ಸಹಿತ ಆಗಿದೆ. ಗುರುಬಲ ತುಂಬ ಇಂಪಾರ್ಟೆಂಟು. ನೀವು ಯಾವ್ದಾರ ಗುರುಗಳು, ಇದೇ ಗುರುಗಳು ಅಂತ ನಾನು ಹೇಳೋದಿಲ್ಲ. ನಿಮ್ಮ ಹತ್ರ ರಾಘವೇಂದ್ರ ಸ್ವಾಮಿಗಳಿದ್ದರೆ ಅವರಿಗೆ ಆರಾಧಿಸಿ. ಸೊ ಇದೇ ರೀತಿ ಮಂತ್ರಾಕ್ಷತೆಯೂ ಸಹಿತ ಇಲ್ಲಿ ಕೊಡ್ತಾರೆ. ಇದನ್ನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ನಮಗೇನಾದರೂ ರೋಗಗಳಿದ್ದರೆ ಅದೆಲ್ಲದು ಮುಕ್ತ ಆಗುತ್ತೆ ಅಂತ ಇಲ್ಲಿಯವರ ನಂಬಿಕೆ. ಇವತ್ತು ರಶ್ ಇರೋಯಿಂದ ತುಂಬಾ ಬೇಗ ದರ್ಶನ ಮಾಡಿ ಬೇಗ ಕಳಿಸ್ಬಿಟ್ರು. ಇಲ್ಲಾಂದರೆ ಆರಾಮಾಗಿ ಇಲ್ಲೊಂದು ಕುತ್ಕೊಂಡು ಅರ್ಧ ಗಂಟೆ ಕುತ್ಕೊಂಡು ಶ್ರೀರಾಮ ಜಯರಾಮ ಅಂತ ಹೇಳ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಇವತ್ತು ಗುರುಪೂರ್ಣಿಮೆ, ತುಂಬ ಜನ ಬಂದಿದ್ದಾರೆ, ಅವರಿಗೂ ನಾವು ದಾರಿ ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಹೋಗ್ತಾ ಇರೋದು. ಹೋಗೋಕ್ಕಿಂತ ಮುಂಚೆ ಇಲ್ಲಿ ಪ್ರತಿ ದಿನಾನೂ ಸಹಿತ ಊಟ ಇರುತ್ತೆ. ಇವತ್ತೊಂದೇ ದಿನ ಅಲ್ಲ, ಪ್ರತಿ ದಿನಾನೂ ನಿರಂತರವಾಗಿ ಊಟ ಇರುತ್ತೆ, 1 ಗಂಟೆಯಿಂದ 3 ಗಂಟೆ ತನಕ ಮಧ್ಯಾಹ್ನ. ಸೊ ಹಾಗಾಗಿ ನಾವು ಇಲ್ಲೇ ಗುರು ಪ್ರಸಾದನ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬೆಳಗ್ಗೆಯಿಂದ ಉಪವಾಸ ಇದ್ದೆ. ಇಲ್ಲೇ ನಾನು ಊಟ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಪಲ್ಯಗಳು, ಪಾಯಸ ಎಲ್ಲ ಇತ್ತು, ಚಿತ್ರಾನ್ನ, ಅನ್ನ, ಸಾರು. ನಮ್ಮ ಕಡೆ ಮಲೆನಾಡು ಸ್ಟೈಲ್ ಈ ದೇವಸ್ಥಾನದ ಊಟನೇ ಚೆಂದ. ನಂಗೆ ದೇವಸ್ಥಾನದ ಊಟ ಅಂದರೆ ತುಂಬ ಇಷ್ಟ ಪರ್ಸ್ನಲಾಗಿ. ಅದು ತಿಂದರೆ ಸಾಕು ಎನರ್ಜಿ ಬಂದುಬಿಡುತ್ತೆ ಆ್ಯಂಡ್ ಎಷ್ಟೋ ಸಮಾಧಾನ ಆಗುತ್ತೆ. ಆ್ಯಂಡ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅವರಿಗೆಲ್ಲ ಸ್ವಲ್ಪ ಹಾಯ್ ಹೇಳಿ ಬಾಯ್ ಹೇಳಿ. ಇದು ಗೋಶಾಲೆ, ಶ್ರೀಧರ ಸ್ವಾಮಿ ಮಠದಲ್ಲಿರುವಂಥ ಗೋಶಾಲೆ. ಸೊ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಇದ್ರ ಬಗ್ಗೆನೇ. ಸೊ ಹಳೆ ವ್ಲಾಗಲ್ಲೂ ತೋರಿಸಿದ್ದೀನಿ ಗೋಶಾಲೆಯಲ್ಲಿ ಏನಿದೆ ಅಂತ ಹೇಳ್ಕೊಂಡು. ಎಸ್, ಇಷ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ಮನೆ ಕಡೆ ಪಯಣ ಮಾಡ್ತಿರೋದು. ಸೊ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಫಸ್ಟ್ ಗುರುವಾರ ಬೆಟ್ಟ ಹತ್ತಿದ ಕೂಡಲೇ ನನ್ನ ಗಂಡ ನಂಗೆ ಫೇಸ್ಬುಕ್ಕಲ್ಲಿ ಕಾಣಿಸ್ಕೊಂಡಿದ್ದು. ಸೆಕೆಂಡ್ ಗುರುವಾರ ಕೂತ್ಕೊಳ್ಳೆ ಅವ್ರು ನನಗೆ ಕನೆಕ್ಟ್ ಆಗಿದ್ದು, ಅವರು ನನಗೆ ಒಳ್ಳೆ ರೀತಿಯಿಂದ ಕನೆಕ್ಟ್ ಆಗಿದ್ದು. ಥರ್ಡ್ ಗುರುವಾರ ತನಕ ಅವ್ರು ನಮ್ಮ ಮನೆಗೆ ಬಂದುಬಿಟ್ಟು ನನ್ನನ್ನು ನೋಡ್ತಿದ್ದಾರೆ. ಈ ಹುಡುಗಿ ನೋಡೋ ಶಾಸ್ತ್ರ ಅಂತಾರಲ್ಲ ಅದು, ಹಾಗೆ ನೋಡೋಕ್ಕೆ ಅಂತಲೇ ಬಂದಿದ್ದು. ಸೊ ಇಷ್ಟೊಂದು ಮಿರಾಕಲ್ ಆಗಿದೆ ಈ ಒಂದು ಬೆಟ್ಟದಿಂದನೇ, ಶ್ರೀಧರ ಸ್ವಾಮಿಗಳಿಂದನೇ. ಸೊ ನಾನು ಹೇಳೋದು, ಗುರುಗಳ ನೀನು ಯಾವ ಇಷ್ಟಪಟ್ಟಿರೋ ಗುರುಗಳಿರ್ತಾರೆ ಆ ಗುರುಗಳನ್ನ ಆರಾಧಿಸಿ. ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಸದ್ಗುರು ಶ್ರೀಧರ ಸ್ವಾಮಿಗಳಾಗಿರ್ಬೋದು. ಇನ್ನು ನಾರ್ತ್ ಕಡೆ ಅಂತಾರೆ ನೀಮ್ ಕರೋಳಿ ಬಾಬಾ. ಹೀಗೆ ಎಲ್ಲ ಏರಿಯಾದಲ್ಲಿ ಯಾವ ರೀಸನ್ಲಿ ಒಂದು ಒಳ್ಳೆ ತಪಸ್ಸು ಮಾಡಿ ಒಂದು ಸದ್ಗುರು ಆಗಿರುವಂಥ ಗುರುಗಳಿರ್ತಾರೆ, ಅವ್ರನ್ನ ಆರಾಧನೆ ಮಾಡಿದ್ರೆ ನಮಗೆ ಗುರುಬಲ ಸಿಕ್ಕಂಗೆ. ಸೊ ಇದು ಇಕ್ಕೇರಿ ಮತ್ತು ವರದಳ್ಳಿ ಮಧ್ಯದಲ್ಲಿ ಈ ಕಡೆಯಿಂದನೂ ಹೋಗ್ಬೋದು, ಆಪೋಸಿಟ್ ರೋಡಲ್ಲಿ. ಒಂದ್ಸಲ ಇಕ್ಕೇರಿ, ನಮ್ಮ ಮನೆ ಪಕ್ಕಕ್ಕೆ ಇರುವಂಥ ಇಕ್ಕೇರಿನೂ ಸಹಿತ ಬ್ಲಾಗ್ ಮಾಡಿ ಹೇಳ್ತೀನಿ. ಸೊ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅತ್ತಿಗೆಲ್ಲ ಬಾಯ್ ಮಾಡಿಬಿಟ್ಟು ನಾವು ಮನೆ ಕಡೆ ಹೋಗ್ತಾ ಇರೋದು. ಸೊ ಮನೆಗೆ ಬರೋಷ್ಟು ತನಕನೇ 3 ಗಂಟೆ ಆಗಿತ್ತು. ಇನ್ನು 1 ಅವರ್ ಇತ್ತು ನನ್ನ ಮಗಳು ಬರೋ ತನಕ. ಸೊ ನನ್ನ ಮಗಳು ಬಂದಮೇಲೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ಸಂಜೆ ಅಂತೂ ಮಿಸ್ ಮಾಡ್ತಾನಿಲ್ಲ. ಪ್ರತಿದಿನವೂ ಇವಾಗ ಸಂಜೆ ಟೈಮಲ್ಲಿ ಹನುಮಾನ್ ಚಾಲೀಸನ ಓದ್ತಾ ಇದ್ದೀನಿ. ಸೊ ಹನುಮಾನ್ ಚಾಲೀಸನ ಟಿ ವಿಯಲ್ಲಿ ಹಾಕಿಬಿಟ್ಟು ನನ್ನ ಮಗಳನ್ನ ಕೂರಿಸ್ಕೊಂಡ್ಬಿಟ್ಟು ಅವಳಿಗೂ ಸಹಿತ ಗೊತ್ತಾಗಲಿ, ಈಗ ಚಿಕ್ಕ ವಯಸ್ಸಿಂದನೇ ಗೊತ್ತಾಗಲಿ ಅಂತ ಪ್ರತಿದಿನವೂ ಮಿಸ್ ಮಾಡಿದೆ. ಈ ಒಂದು 5 ನಿಮಿಷ ತುಪ್ಪದ ದೀಪನ ಆರತಿ ಮಾಡಿಬಿಟ್ಟು, ತುಪ್ಪದ ದೀಪ ಹಚ್ಬಿಟ್ಟು ಹನುಮಾನ್ ಚಾಲೀಸ ಏನಿದೆ ನನ್ನ ಮಗಳ ಕೈಯಲ್ಲಿ ನಾನು ಸಹಿತ ಕೂತ್ಕೊಂಡು ಓದ್ತಾ ಇರೋದು. ಹನುಮಾನ್ ಚಾಲೀಸ ಇಸ್ ವೆರಿ ಪವರ್ಫುಲ್, ಪವನ ಪುತ್ರ ಅಂತಲೇ ಹೇಳ್ತಾರೆ. ಅದಕ್ಕೆ ಗಾಳಿಯಲ್ಲೂ ಸಹಿತ ಹನುಮಾನಿಂದ ಒಂದು ಶಕ್ತಿ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಈ ಹನುಮಾನ್ ಚಾಲೀಸ ಓದೋಕ್ಕೆ ಸ್ಟಾರ್ಟ್ ಆಗಿ 1 ತಿಂಗಳು ಆಯ್ತೇನೋ ಅಷ್ಟೇ. ಅದು ಓದಾಗಿಂದನೂ ನನಗೆ ಎಷ್ಟೋ ಧೈರ್ಯ ಸಿಕ್ಕಿದೆ. ಕಾನ್ಫಿಡೆಂಟಾಗಿ ಇಂಗ್ಲೀಷ್ ವ್ಲಾಗು ಮಾಡ್ತಾಯಿದ್ದೀನಿ, ಕನ್ನಡ ವ್ಲಾಗು ಮಾಡ್ತಿದ್ದೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮೂನ್ ರಿಚುವಲ್ಲು ವಾಟರ್ ಚಾರ್ಜಿಂಗ್ ಅಂತ. ಮೂನ್ ವಾಟರ್ ಚಾರ್ಜಿಂಗು ಒಂದು ಬಾಟಲಲ್ಲಿ ನಮಗೆ ಬೇಕಾಗಿರೋಂಥ ವಿಶಸ್ 10 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, ನಿಮಗೆ ಬೇಕಾಗಿರೋಂಥ ವಿಶಸ್ನ ಈ ವಾಟರಿಗೆ ಹೇಳಿಬಿಟ್ಟು, ಸೊ ಅದನ್ನು ನೀವು ಮನಸ್ಸಿಂದ ಕಣ್ಣು ಮುಚ್ಚಿಬಿಟ್ಟು ತುಪ್ಪ ದೀಪ ಹಚ್ಚಿಬಿಟ್ಟು ಹೇಳಿ. ಹಾಗೆ ಹೇಳ್ಬೇಡಿ, ತುಪ್ಪ ದೀಪ ಇಟ್ಬಿಟ್ಟು ಒಂದು ಕಡೆ ಅಥವಾ ಕ್ಯಾಂಡಲ್ ಆದರೂ ಹಚ್ಚಿಬಿಟ್ಟು ಈ ಬಾಟಲಿರುವಂಥ ಗಾಜಿನ ಬಾಟಲಿರೋ ವಾಟರಿಗೆ ಹೇಳಿಬಿಟ್ಟು ಅದನ್ನು ಹುಣ್ಣಿಮೆಯ ಬೆಳಕು ಸಿಗೋ ಹಾಗೆ ಕಿಟಕಿ ಅಥವಾ ಬಾಲ್ಕನಿಯಲ್ಲಿ ಇಡ್ಬೋದು. ಇದ್ರ ಜೊತೆಗೆ ಈವನ್ ಸಿಲ್ವರ್ ಪಾತ್ರೆಯಲ್ಲೂ ಸಹಿತ ಇಟ್ಟು ಅದಕ್ಕೂ ಸಹಿತ ನಿಮ್ಮ ಅಫರ್ಮೇಷನ್ಸ್ ಏನಿದೆ 1 ಆದ್ರೂ ಹೇಳಿ, 2 ಆದ್ರೂ ಹೇಳಿ. ನಿಮಗೆ ಬೇಕಾಗಿರೋದು ಪ್ರೆಸೆಂಟ್ ಟೆನ್ಸ್ನಲ್ಲಿ 11 ಅಫರ್ಮೇಷನ್ಸ್ ಆದರೂ ಮಿನಿಮಮ್ ಹೇಳಿಬಿಟ್ಟು ಅದನ್ನು ಡೈಲಿ ಹೇಳೋವಂಥ ಅಫರ್ಮೇಷನ್ಸ್ನ ಈ ಥರ ಐ ಆಮ್ ಹೀಲಿಂಗ್, ಐ ಆಮ್ ಗ್ರೋಯಿಂಗ್, ಐ ಆಮ್ ಬಿಕಮಿಂಗ್ ಮೈ ಬೆಸ್ಟ್ ಆಫ್ ಮೈ ಲೈಫ್, ಐ ಆಮ್ ಕ್ರಿಯೇಟಿಂಗ್ ದ ಲೈಫ್ ಆಫ್ ಮೈ ಡ್ರೀಮ್ಸ್, I choose faith over love and worries. I'm grateful for all the blessing in my life. Thank you universe for the beautiful family, healthy family and a supportive husband, a supportive family. Thank you for all the abundance, wealth. I'm attracting wealth, success in my life. ಈ ಥರ ಒಂದು ನಿಮ್ಮ ಪ್ರೆಸೆಂಟೇಷನಲ್ಲಿ ಅಫರ್ಮೇಷನ್ಸ್ನ ಹೇಳಿಬಿಟ್ಟು ಅದನ್ನು ಚಂದ್ರನ ಬೆಳಕು ಕಾಣೋ ಹಾಗೆ ಕಿಟಕಿ ಪಕ್ಕಕ್ಕಾದರೂ ಇಡಿ, ಇಲ್ಲಾಂದರೆ ಬಾಲ್ಕನಿ ಇದ್ದರೆ ಆ ಬಾಲ್ಕನಿಯಲ್ಲಾದರೂ ಚಂದ್ರನ ಬೆಳಕು ಕಾಣಬೇಕು. ಇದು ಮೂನ್ ವಾಟರ್ ಚಾರ್ಜಿಂಗ್ ಅಂತ ಹೇಳ್ತಾರೆ. ಇದು ಮ್ಯಾನಿಫೆಸ್ಟೇಷನ್ ರಿಚುವಲ್ಲು.
ಜಸ್ಟ್ ಇವತ್ತೊಂದೇ ಹುಣ್ಣಿಮೆ ಅಲ್ಲ, ಪ್ರತಿ ಹುಣ್ಣಿಮೆನೂ ನೆಕ್ಸ್ಟ್ ಹುಣ್ಣಿಮೆ, ಇವತ್ತು ನಿಮ್ಗೆ ಆಗಿಲ್ಲಲ್ಲ, ನೆನ್ನೆ ಮುಗ್ದೋಗಿದೆ ಹುಣ್ಣಿಮೆ, ಸೊ ನೆಕ್ಸ್ಟ್ ಹುಣ್ಣಿಮೆಗೆ ಮಿಸ್ ಮಾಡ್ದೇ ಸಹಿತ ಈ ವಾಟರ್ ಚಾರ್ಜಿಂಗ್ನ ಮಾಡಿ. ಸೊ ಈ ಒಂದು ವಾಟರ್ನ ನೀವು ಡೈಲಿನೂ ಕುಡಿತಾ ಬನ್ನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಕುಡೀರಿ. ಸೊ ಆ ಎನರ್ಜಿ ಏನಿದೆ ಅಲ್ಲ, ನೀವು ಅಂದಿರ್ತೀರಲ್ಲ, ಅದೆಲ್ಲದೂ ನಿಮಗೆ ಕೆಲಸ ಮಾಡೋಕ್ಕೆ ಹುಮ್ಮಸ್ ಕೊಡುತ್ತೆ. ಮೈಂಡ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗುತ್ತೆ. ಮೂನ್ ವಾಟರ್ ಚಾರ್ಜಿಂಗ್ ಅಂತ, ಮೂನೇ ನಿಮಗೆ ಮನಸ್ಸು ಕಾರಕ ಅಂತ ಹೇಳ್ತಾರೆ. ಮನಸ್ಸಿಗೆ ಮೈಂಡ್ ಕಾಮ್ ಮಾಡುವಂಥದ್ದು, ಮನಸ್ಸಿಗೆ ಮಾಡುವಂಥ ಕೆಲಸಗಳನ್ನ ಮಾಡೋಕ್ಕೆ ಹೆಲ್ಪ್ ಮಾಡೋದು ಮೂನ್, ಚಂದ್ರನ ಒಂದು ಎನರ್ಜಿ. ಸೊ ಚಂದ್ರನ ಎನರ್ಜಿ ಇರಬೇಕು ಅಂತ ಹೇಳ್ಕೊಂಡು ಬಾಲ್ಕನಿಯಲ್ಲಿ ಅಥವಾ ನಿಮ್ಮದು ಯಾವ ಕಿಟಕಿ ಪಕ್ಕ ಈ ಒಂದು ಮೂನ್ ವಾಟರ್ ಚಾರ್ಜ್ನ ಮಾಡಿ. ಸೊ ಇದನ್ನು ನಾನು ಈ ಮೂನ್ ವಾಟರ್ ಚಾರ್ಜನ್ನ ಒಂದು 6 ತಿಂಗಳಿಂದ ಮಾಡ್ಕೊತಾ ಬಂದಿದ್ದೀನಿ. ನನಗಂತೂ ಪರ್ಸ್ನಲಾಗಿ ತುಂಬಾ ಗ್ರೋತ್ ಆಗಿದೆ, ಸಿಕ್ಕಾಪಟ್ಟೆ ಖುಷಿಯಾಗೂ ಇದ್ದೀನಿ. ನಾನು ಇವಾಗ ಮೊದಲಿನ ಥರ ಸಿಡಿ ಮಾಡಿಕೊಂಡು ಇರಿಟೇಟ್ ಮಾಡ್ಕೊಂಡು ಯಾವುದೇ ರೀತಿ ಕೆಲಸ ಮಾಡ್ಕೊತಿಲ್ಲ, ಸಂತೋಷದಿಂದ ಕೆಲಸ ಮಾಡ್ತೀನಿ. ಈ ಕಾಮ್ನೆಸ್ ಏನು ಬಂದಿದೆ ಅಲ್ಲ, ಅದು ಮೂನ್ ವಾಟರ್ ಚಾರ್ಜಿಂಗಿಂದನೇ ಬಂದಿದೆ ಅಂತ ಅಂದ್ಕೊತೀನಿ, ಅದೇ ವಾಟರ್ ಕುಡಿತಾ ಇರೋದ್ರಿಂದ. ಸೊ ಇದಾಗಿತ್ತು ನನ್ನ ಒಂದು ಹುಣ್ಣಿಮೆಯ ಪೂಜೆಯ ಒಂದು ಸೀಕ್ರೆಟು. ಇದು ಪ್ರತಿ ಹುಣ್ಣಿಮೆನೂ ನಾನು ಇದನ್ನೇ ಮಾಡ್ತೀನಿ. 1 hour ಪೂರ್ತಿ ಪೂಜಾ ರೂಮನ್ನ ಕ್ಲೀನ್ ಮಾಡಿ, ಐಡಲ್ಸ್ನ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ. ನೈಟ್ ಹೊತ್ತಿಗೆ ಅದು ಮೂನ್ ವಾಟರ್ ಚಾರ್ಜ್ನ ಮಾಡ್ತೀನಿ. ಸೊ ನಿಮಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಅದನ್ನು ಕೇಳಿ. ನೆಕ್ಸ್ಟ್ ಯಾವ ರೀತಿ ನಿಮ್ಮ ಟಾಪಿಕ್ಸ್ ಏನಾದ್ರು ಇದ್ದರೆ ಅದನ್ನು ಹೇಳಿ, ನಾನು ನಾನು ಅದ್ರ ಬಗ್ಗೆ ವ್ಲಾಗ್ನ ಮಾಡಿ ಹಾಕ್ತೀನಿ. ಆ್ಯಂಡ್ ನಿಮ್ಮ ಕಮೆಂಟ್ಸ್ಗಳನ್ನ ಓದೋಕ್ಕೆ ತುಂಬ ಖುಷಿ ಆಗುತ್ತೆ, ತುಂಬಾ ಎನರ್ಜಿ ಸಿಗುತ್ತೆ, ನನಗೆ ಮೋಟಿವೇಟ್ ಮಾಡುತ್ತೆ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋಲ್ಲ, ನಾನೇನು ಮಾಡ್ಕೊಂಡು ಬಂದಿದ್ದೀನಿ ಅದು ನಿಮಗೂ ಹೇಳೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ